2 ದಿನಗಳ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಹಾಜರಿದ್ದೇವೆ. ಎಲ್ಲರಿಗೂ ಆತ್ಮೀಯ ಸುಸ್ವಾಗತ ಹಾಗೂ ಶುಭ ಮುಂಜಾನೆ. ಇಂದಿನ ಈ ಕಾರ್ಯಾಗಾರದ ಉದ್ಘಾಟನೆಯನ್ನು ಪ್ರೊಫೆಸರ್ ಚಿನ್ನಪ್ಪ ಗೌಡ ಇವರ ಘನ ಉಪಸ್ಥಿತಿಯಲ್ಲಿ ನೆರವೇರಿಸಲಿದ್ದೇವೆ. ಉದ್ಘಾಟಕರಾಗಿ ಆಗಮಿಸಿದ ಪ್ರೊಫೆಸರ್ ಚಿನ್ನಪ್ಪ ಗೌಡ ಇವರನ್ನು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ನೆಚ್ಚಿನ ಕುಲಸಚಿವರನ್ನು, ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಮತಿ ತಜ್ನೀಸ್ ಬಾನು ಹಾಗೂ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಚಂದ್ರಶೇಖರ್ ರವರು ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಶಿಕ್ಷಕೇತರ ಉದ್ಯೋಗಿಗಳ ಸಂಘದ ಸುದೀರ್ಘ ಅವಧಿಯಲ್ಲಿ ಇಂದಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ವಿಶ್ವವಿದ್ಯಾನಿಲಯಗಳ ಆಡಳಿತ ಮತ್ತು ಶೈಕ್ಷಣಿಕ ಸುಧಾರಣೆ ಎಂಬ ಕಾರ್ಯಾಗಾರವು ಕೇವಲ ಒಂದು ಸಭೆ ಮಾತ್ರವಲ್ಲ, ಜ್ಞಾನವನ್ನು ಹಂಚಿಕೊಳ್ಳಲು, ನಾವೀನ್ಯತೆಗೆ ಸ್ಫೂರ್ತಿ ನೀಡಲು ಮತ್ತು ನಮ್ಮ ಉದ್ಯೋಗದ ಭವಿಷ್ಯವನ್ನು ರೂಪಿಸುವ ಸಹಯೋಗಗಳನ್ನು ನಿರ್ಮಿಸುವ ಒಂದು ವೇದಿಕೆಯಾಗಿದೆ. ಇದು ಕಲಿಕೆ, ಚರ್ಚೆ ಮತ್ತು ಶೈಕ್ಷಣಿಕ ವಿಚಾರಗಳ ವಿನಿಮಯಕ್ಕಾಗಿ ಸೃಷ್ಟಿಸಲಾದ ಒಂದು ವೇದಿಕೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಸುಮಂಗಲಿ ಮತ್ತು ಬಳಗ ಇವರಿಂದ. ಗಜವದನ ಗಣನಾಥ ಪ್ರಭೋ, ಗಜವದನ ಗಣನಾಥ ಪ್ರಭೋ, ಸಂಕಟಹರಣ ಭವ ಭಯಹರಣ, ಸಂಕಟಹರಣ ಭವ ಭಯಹರಣ, ವೇದ ವಿದಾಯಕ ಮೋದಗ ಹಸ್ತ, ವೇದ ವಿದಾಯಕ ಮೋದಗ ಹಸ್ತ, ವಿದ್ಯಾದಾಯಕ ಹೇ ಮಮ ಬಂಧು, ವಿದ್ಯಾದಾಯಕ ಹೇ ಮಮ ಬಂಧು, ಗಜವದನ ಗಣನಾಥ ಪ್ರಭೋ ಪ್ರಭೋ, ಸಿದ್ಧಿ ವಿನಾಯಕ ಹೇ ಗುಣದ, ಸಿದ್ಧಿ ವಿನಾಯಕ ಹೇ ಗುಣದ, ವಿಘ್ನ ವಿನಾಶಕ ಹೇ ರಂಭ, ವಿಘ್ನ ವಿನಾಶಕ ಹೇ ರಂಭ, ಮಂಗಳ ರೂಪ ಪಾವನ ನಾಮ, ಮಂಗಳ ರೂಪ ಪಾವನ ನಾಮ, ಲಂಬೋದರ ಜಯ ದೀನ ದಯಾಳು, ಲಂಬೋದರ ಜಯ ದೀನ ದಯಾಳು, ಗಜವದನ ಗಣನಾಥ ಪ್ರಭೋ, ಸಂಕಟಹರಣ ಭವ ಭಯಹರಣ, ಗಜವದನ ಗಣನಾಥ ಪ್ರಭೋ, ಗಣನಾಥ ಪ್ರಭೋ. ಧನ್ಯವಾದಗಳು ಸುಮಂಗಲಿ ಮತ್ತು ಬಳಗ ಇವರಿಗೆ. ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಚಂದ್ರಶೇಖರ್ ಇವರು. ಈ ಸುಂದರ ರಾಣಿ ಅಬ್ಬಕ್ಕ ಸಭಾಂಗಣದಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ, ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಪ್ರೊಫೆಸರ್ ಚಿನ್ನಪ್ಪ ಗೌಡ ಸರ್, ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಗಣೇಶ್ ಸಂಜೀವ್ ಸರ್, ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಶಿಕ್ಷಕೇತರ ಉದ್ಯೋಗಿಗಳ ಸಂಘದ ಅಧ್ಯಕ್ಷರಾದ ಶ್ರೀಮತಿ ತಜ್ನೀಸ್ ಬಾನು ಮೇಡಮ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ PME ಡೈರೆಕ್ಟರ್
ಪ್ರೊಫೆಸರ್ ಬಿ ಎಸ್ ಶೇಖರ್ ಸರ್ ಅವರೇ, ನಾಗಪ್ಪ ಗೌಡ ಸರ್ ಅವರೇ, ಹಾಗೆ 2 ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಲೋಕನಾಥ್ ಸರ್ ಅವರೇ, ಪ್ರೊಫೆಸರ್ ದೇವೇಂದ್ರಪ್ಪ ಹೆಚ್ ಪರೀಕ್ಷಾಂಗ ಕುಲಸಚಿವರು, ಹಾಗೆ ನನ್ನೆಲ್ಲ ಶಿಕ್ಷಕೇತರ ಬಂಧುಗಳಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ PM ಉಷಾ ಯೋಜನೆಯ ಅನುದಾನದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯ ಶಿಕ್ಷಕೇತರ ಉದ್ಯೋಗಿಗಳ ಜಂಟಿ ಆಶ್ರಯದಲ್ಲಿ ವಿಶ್ವವಿದ್ಯಾನಿಲಯಗಳ ಆಡಳಿತ ಹಾಗೂ ಶೈಕ್ಷಣಿಕ ಸುಧಾರಣೆ ಎಂಬ ವಿಷಯದ ಕುರಿತು 2 ದಿನಗಳ ರಾಜ್ಯಮಟ್ಟದ ಈ ಕಾರ್ಯಾಗಾರಕ್ಕೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇಂದು ಭಾರತದ ಉನ್ನತ ಶಿಕ್ಷಣ ಕ್ಷೇತ್ರವು ಹೊಸ ಪರಿವರ್ತನೆಯ ಹಾದಿಯಲ್ಲಿ ಸಾಗುತ್ತಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಒಂದು ಕಡೆ ಆದರೆ, ರಾಜ್ಯ ಶಿಕ್ಷಣ ನೀತಿಗಳು, ವಿಶ್ವವಿದ್ಯಾನಿಲಯಗಳ ಸುಸ್ಥಿರ ಬೆಳವಣಿಗೆಗೆ ಅಧಿನಿಯಮಗಳು, ಹಾಗೆ ಡಿಜಿಟಲ್ ಆಡಳಿತ, ಆಫೀಸ್ ವ್ಯವಸ್ಥೆ, ಗುಣಮಟ್ಟದ ಶಿಕ್ಷಣ, ಸಂಶೋಧನಾ ಚಟುವಟಿಕೆಗಳು, ಪಾರದರ್ಶಕತೆ ಹಾಗೂ ಉತ್ತರದಾಯಿತ್ವ ಆಡಳಿತ ಇವುಗಳು ವಿಶ್ವವಿದ್ಯಾನಿಲಯಗಳ ಅಭಿವೃದ್ಧಿಯ ಪ್ರಮುಖ ಅಂಶಗಳಾಗಿವೆ. ಈ ಪರಿವರ್ತನೆಯ ಯುಗದಲ್ಲಿ ಶಿಕ್ಷಕೇತರ ಸಿಬ್ಬಂದಿಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ವಿಶ್ವವಿದ್ಯಾನಿಲಯ ಆಡಳಿತದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕೇತರ ಸಿಬ್ಬಂದಿಯು ಸಂಸ್ಥೆಯ ಸಮಗ್ರ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ದಾಖಲಾತಿಯಿಂದ ಆರಂಭಗೊಂಡು ಪರೀಕ್ಷೆಯ ವ್ಯವಸ್ಥೆ, ಹಣಕಾಸು ನಿರ್ವಹಣೆ, ಆಡಳಿತಾತ್ಮಕ ಕಾರ್ಯವೈಖರಿ, ಸೇವಾ ನಿರ್ವಹಣೆ ಹಾಗೂ ದಾಖಲಾತಿ ಸಂರಕ್ಷಣೆಗಳವರೆಗೂ ಅನೇಕ ಜವಾಬ್ದಾರಿಗಳನ್ನು ಅವರು ಸಮರ್ಥವಾಗಿ ನಿಭಾಯಿಸುತ್ತಾ ಬಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾನಿಲಯಗಳ ಆಡಳಿತ ಹಾಗೂ ಶೈಕ್ಷಣಿಕ ಸುಧಾರಣೆ ಎಂಬ ವಿಷಯ ಅತ್ಯಂತ ಪ್ರಸ್ತುತ ಹಾಗೂ ಸಮಯೋಚಿತವಾಗಿದೆ. ಈ ಹೊತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಬೇಕಾಗಿದ್ದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಅವರ ಕೌಟುಂಬಿಕ ಒತ್ತಡದ ಕಾರಣಕ್ಕಾಗಿ ನಮ್ಮ ಜೊತೆ ಇಲ್ಲ. ನಾಳೆ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಗೌರವಾನ್ವಿತ ಕುಲಪತಿಗಳು ವಿಶ್ವವಿದ್ಯಾನಿಲಯದ ಅಭಿವೃದ್ಧಿ ಹಾಗೂ ಸಿಬ್ಬಂದಿಯ ಕಲ್ಯಾಣಕ್ಕೆ ಸದಾ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಹಾಗೂ ವಿಶ್ವವಿದ್ಯಾನಿಲಯವು ಹಲವಾರು ಹೊಸ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಈ ಕಾರ್ಯಾಗಾರಕ್ಕೆ ಅವರ ಬೆಂಬಲ ಹಾಗೂ ಪ್ರೋತ್ಸಾಹ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗುವಂತೆ ಇವರ ಅನುಪಸ್ಥಿತಿಯಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಸಲ್ಲಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದ ಮಾನ್ಯ ಜಿಲ್ಲಾಧಿಕಾರಿಗಳು ದರ್ಶನ್ IAS ಇವರು ಕೂಡ ಇವತ್ತು ತುರ್ತು ಸಭೆಯ ಕಾರಣಕ್ಕೆ ಬೆಂಗಳೂರಿಗೆ ಹೋಗಲಿಕ್ಕಿದೆ. ನಿಮ್ಮ ಈ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭಕ್ಕೆ ನನಗೆ ಬರೋಕ್ಕಾಗ್ತಾಯಿಲ್ಲ, ಶುಭವನ್ನು ಕೋರಿದ್ದಾರೆ. ಅವರ ಅನುಪಸ್ಥಿತಿಯಲ್ಲೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಸಲ್ಲಿಸುತ್ತಿದ್ದೇನೆ. ಹಿರಿಯರು, ಜಾನಪದ ವಿದ್ವಾಂಸರು, ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು, SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿ ಸಂಕಷ್ಟದ ಸಂದರ್ಭದಲ್ಲಿ ಆಪದ್ಬಾಂಧವರಾಗಿ ಈ ಹೊತ್ತು ಸಹ ನಮ್ಮ ಈ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಬಂದಿರುವುದು ನಮ್ಮೆಲ್ಲರ ಪ್ರೀತಿ ಹಾಗೂ ಹೆಮ್ಮೆಯ ಸಂಗತಿ ಸರ್. 6 ತಿಂಗಳ ಹಿಂದೆ ಪ್ರೊಫೆಸರ್ ಚಿನ್ನಪ್ಪ ಗೌಡ ಸರ್ ಅವರಲ್ಲಿ ಕಾರ್ಯಾಗಾರದ ಕುರಿತು ಸಮಾಲೋಚನೆ ಮಾಡಿದ ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡಿ ನಮ್ಮ ಶಿಕ್ಷಕೇತರ ನೌಕರರಿಗೆ ಅನುಕೂಲವಾಗುವಂತಹ ವಿಷಯಗಳನ್ನು ನೀಡಿ ಈ ಉದ್ಘಾಟನಾ ಸಮಾರಂಭದ ನಂತರ ವಿಶ್ವವಿದ್ಯಾನಿಲಯದ
ಆಡಳಿತ ವ್ಯವಸ್ಥೆಯಲ್ಲಿ ಸಿಬ್ಬಂದಿಗಳ ಮಹತ್ವ ಎನ್ನುವ ವಿಷಯದ ಕುರಿತು ಉಪನ್ಯಾಸನೂ ಸಹ ನೀಡಲಿದ್ದಾರೆ. ಕನ್ನಡ, ಇಂಗ್ಲೀಷ್ ಹಾಗೂ ತುಳು ಮೂರೂ ಭಾಷೆಯಲ್ಲಿ ಸಾಹಿತ್ಯ, ಸಂಶೋಧನೆ ಹಾಗೂ ಅನುವಾದ ರಚನೆಯನ್ನು ಮಾಡಿದ್ದಾರೆ. ಕನ್ನಡ ಜಾನಪದ ಲೋಕದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ. ಅವರ ಬರವಣಿಗೆಗಳು ಮತ್ತು ಸಂಶೋಧನಾ ಲೇಖನಗಳು ಕನ್ನಡ ಜಾನಪದಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಿದೆ. ಇವರನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಶಿಕ್ಷಕೇತರ ಉದ್ಯೋಗಿಗಳ ಸಂಘದ ಸರ್ವ ಸದಸ್ಯರ ಪರವಾಗಿ, ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಈ ಹೊತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಸರ್. ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಗಣೇಶ್ ಸಂಜೀವ್ ಸರ್ ಅವರು ವಿಶ್ವವಿದ್ಯಾನಿಲಯದ ಆಡಳಿತಾತ್ಮಕ ಕಾರ್ಯವೈಖರಿಯನ್ನು ಸಮರ್ಥವಾಗಿ ಮುನ್ನಡೆಸುತ್ತಿದ್ದು, ಸಿಬ್ಬಂದಿ ಮತ್ತು ಆಡಳಿತದ ನಡುವೆ ಉತ್ತಮ ಸಮನ್ವಯವನ್ನು ನಿರ್ಮಿಸಿದ್ದಾರೆ. ಅವರ ಘನ ಉಪಸ್ಥಿತಿ ಕಾರ್ಯಕ್ರಮದ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಸಲ್ಲಿಸುತ್ತಿದ್ದೇನೆ. ಈ ಹೊತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಕ್ರಿಯಾಶೀಲ ವ್ಯಕ್ತಿತ್ವ ಅಧ್ಯಕ್ಷರಾದ ಶ್ರೀಮತಿ ತಜ್ನೀಸ್ ಬಾನು ಅವರು ಶಿಕ್ಷಕೇತರ ಸಿಬ್ಬಂದಿಯ ಹಿತಾಸಕ್ತಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದು, ಸಂಘದ ಚಟುವಟಿಕೆಗಳಿಗೆ ಹೆಚ್ಚಿನ ಚೈತನ್ಯವನ್ನು ನೀಡುತ್ತಿದ್ದಾರೆ. ಇವರನ್ನೂ ಸಹ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಶಿಕ್ಷಕೇತರ ಸಿಬ್ಬಂದಿಗಳ ಎಲ್ಲ ಚಟುವಟಿಕೆಗಳಿಗೆ ಸದಾ ಸ್ಫೂರ್ತಿ ನೀಡುತ್ತಿರುವ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಎಚ್ ದೇವೇಂದ್ರಪ್ಪ ಸರ್ ಹಾಗೂ ಹಣಕಾಸು ಅಧಿಕಾರಿಗಳು ಶ್ರೀ ಪಂಚಲಿಂಗ ಸರ್ ಅವರನ್ನು ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾಳೆ ಸಮಾರೋಪ ಸಮಾರಂಭದಲ್ಲಿ ಶ್ರೀಯುತರು ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಹಾಗೆ PMB ಡೈರೆಕ್ಟರಾದ ಪ್ರೊಫೆಸರ್ BS ಶೇಖರ್ ಸರ್, ನನ್ನ ಗುರುಗಳಾದ ಪ್ರೊಫೆಸರ್ ನಾಗಪ್ಪ ಗೌಡ ಸರ್ ಅವರನ್ನು ಕೂಡ ಈ ಕಾರ್ಯಾಗಾರಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ 2 ದಿನಗಳ ಕಾರ್ಯಾಗಾರದಲ್ಲಿ ಹಲವು ಪ್ರಮುಖ ವಿಷಯಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಆಡಳಿತ ಹಾಗೂ ಕಾನೂನು ಸಂಬಂಧಿತ ವಿಷಯಗಳು, ಸೇವಾ ನಿಯಮಗಳು, ವಿಶ್ವವಿದ್ಯಾನಿಲಯಗಳ ಸೇವಾ ನಿಯಮಗಳು, ವಿಶ್ವವಿದ್ಯಾನಿಲಯಗಳ ಆಡಳಿತಾತ್ಮಕ ಸವಾಲುಗಳು, ಸಿಬ್ಬಂದಿಯ ಸಬಲೀಕರಣ, ಸಂಘಟನಾ ನಿರ್ವಹಣೆ ಕುರಿತಂತೆ ತಜ್ಞರಿಂದ ಮಾರ್ಗದರ್ಶನ ದೊರೆಯಲಿದೆ. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಯೂ ಆಗಿರುವ ಗಣ್ಯರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರೊಫೆಸರ್ PL ಧರ್ಮ ಸರ್ ಅವರು ವಿಶ್ವವಿದ್ಯಾನಿಲಯ ಆಡಳಿತ ಸ್ವರೂಪ ಮತ್ತು ಕಾರ್ಯವೈಖರಿ ಕುರಿತು ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ ಶ್ರೀ ವೆಂಕಟರಮಣಪ್ಪ B ಅವರು ಮಾಹಿತಿ ಹಕ್ಕು ಅಧಿನಿಯಮ ಮತ್ತು ಕಾನೂನು ವಿಷಯಗಳಲ್ಲಿ ತಮ್ಮ ವಿಶಾಲ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಶ್ರೀ ರಾಜು K ಮೊಗವೀರ KS ಮಂಗಳೂರು ವಿಶ್ವವಿದ್ಯಾನಿಲಯದ ನಿಕಟಪೂರ್ವ ಕುಲಸಚಿವರು ಆದಂತಹ ಇವರು ವಿಶ್ವವಿದ್ಯಾನಿಲಯದ ಆಡಳಿತ, ಸಿಬ್ಬಂದಿ ಸಮಸ್ಯೆಗಳು ಮತ್ತು ಸವಾಲುಗಳು, ವಿಶ್ವವಿದ್ಯಾನಿಲಯದ ಆಡಳಿತ, ಸಿಬ್ಬಂದಿ ಸಮಸ್ಯೆ ಮತ್ತು ಸವಾಲುಗಳು ಎಂಬ ವಿಷಯದ ಕುರಿತು ತಮ್ಮ ಆಡಳಿತ ಕ್ಷೇತ್ರದಲ್ಲಿ ಗಳಿಸಿರುವ ಅಪಾರವಾದ ಅನುಭವದ ಆಧಾರದ ಮೇಲೆ ಮಾರ್ಗದರ್ಶನವನ್ನು ನೀಡಲಿದ್ದಾರೆ. ಶ್ರೀ ಲೋಕನಾಥ್ ಅವರು ಪಿಂಚಣಿ ನೀತಿ ನಿಯಮಗಳು ಮತ್ತು CCA ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಎಂಬ ವಿಷಯದ ಕುರಿತು 2 ಉಪನ್ಯಾಸಗಳನ್ನು ಹಾಗೂ ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇವರು ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಗೂ ಹಾಗೂ 2 ದಿನಗಳ ಕಾಲ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಸರ್. ಶ್ರೀ MB ಸಜ್ಜನ್ ಕಾರ್ಯಾಧ್ಯಕ್ಷರು, ಅಖಿಲ ಭಾರತ ವಿಶ್ವವಿದ್ಯಾನಿಲಯಗಳ ನೌಕರರ ಮಹಾ ಒಕ್ಕೂಟ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಶಿಕ್ಷಕೇತರ ಉದ್ಯೋಗಿಗಳ ಸಂಘದ ಗೌರವಾಧ್ಯಕ್ಷರು ಆದಂಥ ಶ್ರೀ MB ಸಜ್ಜನ್ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಬರಬೇಕಾಗಿತ್ತು. ಕಾರಣಾಂತರಗಳಿಂದ, ಒಂದು ಸಣ್ಣ ಆಘಾತದ ಕಾರಣದಿಂದ ಅವರು ಬರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಒಂದು ಶಿಕ್ಷಕೇತರ ನೌಕರರ ಸಂಘ ವಿಶ್ವವಿದ್ಯಾನಿಲಯಗಳ ಆಡಳಿತ ಮತ್ತು ಶೈಕ್ಷಣಿಕ ಸುಧಾರಣೆಗಳು ಎನ್ನುವ ವಿಷಯದ ಕುರಿತು ಚರ್ಚೆ ಮಾಡ್ತಾ ಇದೆ ಅಂದರೆ, ಇವತ್ತು ಉನ್ನತ ಶಿಕ್ಷಣದಲ್ಲಿ ನಾವು ಯಾವ ಹಂತವನ್ನು ತಲುಪ್ತಿದ್ದೀವಿ ಅನ್ನುವಂತಹ ಅವಲೋಕನ ಮಾಡುವ ಕ್ಷಣ.
ಇದು ನಮ್ಮ ವಿಶ್ವವಿದ್ಯಾನಿಲಯ ಮಾತ್ರ ಅಲ್ಲ ಸರ್, ನಾಡಿನಾದ್ಯಂತ 32 ಸಾರ್ವಜನಿಕ ವಿಶ್ವವಿದ್ಯಾನಿಲಯಗಳು ಇದ್ದಾವೆ. ಭಾರತದಾದ್ಯಂತ ಹಲವು ವಿಶ್ವವಿದ್ಯಾನಿಲಯಗಳು ಕೂಡ ಈ ವಿಷಯದ ಕುರಿತು ಚರ್ಚೆ ನಡೀತಾ ಇದೆ. ಈ ಹಿಂದೆ ಇದೇ ತಿಂಗಳು 11 ಮತ್ತು 12 ಆಂಧ್ರ ಪ್ರದೇಶದ ಅನಂತಪುರದ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯದಲ್ಲಿ ಸಾರ್ವಜನಿಕ ವಿಶ್ವವಿದ್ಯಾನಿಲಯಗಳ ಸಬಲೀಕರಣ ಹಾಗೆಯೇ ವಿಶ್ವವಿದ್ಯಾನಿಲಯಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳ ಹಕ್ಕುಗಳ ರಕ್ಷಣೆ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ನಮ್ಮ ಮುಂದೆ ಇರುವಂತಹ ತಲ್ಲಣಗಳಿರಬಹುದು, ಎಲ್ಲ ತಲ್ಲಣಗಳಿಗೂ ಮುಂದೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅನ್ನುವ ಕಾರಣಕ್ಕೆ ಒಳ್ಳೆಯ ಆಶಯಗಳನ್ನು ಇಟ್ಟುಕೊಂಡು ಇವತ್ತು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಶಿಕ್ಷಕೇತರ ಉದ್ಯೋಗಿಗಳು ಸಂಘ ಇವತ್ತು ಈ ರೀತಿಯ ಒಂದು ಆಲೋಚನೆಗೆ ಮುಂದಾಗಿದೆ. ಸೊ ಈ 2 ದಿನಗಳು ಈ ಕಾರ್ಯಾಗಾರವು ಕೇವಲ ಉಪನ್ಯಾಸಗಳಿಗೆ ಸೀಮಿತವಾಗದೆ ಚರ್ಚೆ, ವಿಚಾರ ವಿನಿಮಯ ಹಾಗೂ ಅನುಭವ ಹಂಚಿಕೆಗೆ ಒಂದು ಪರಿಣಾಮಕಾರಿ ವೇದಿಕೆಯಾಗಲಿದೆ ಎಂಬ ವಿಶ್ವಾಸ ನನಗಿದೆ. ಈ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿ, PM ಉಷಾ ಯೋಜನೆಯ ಘಟಕದ ಸಂಘದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಸಂಘದ ಸರ್ವ ಸದಸ್ಯರು, ತಾತ್ಕಾಲಿಕ ಸಿಬ್ಬಂದಿಗಳು, ಸಂಘಟನಾ ಸಮಿತಿಯ ಸದಸ್ಯರು ಹಾಗೂ ಕಾರ್ಯಾಗಾರದ ಯಶಸ್ವಿಗೆ ಶ್ರಮಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ನಮ್ಮ ನಡುವೆ ಉಪಸ್ಥಿತಿರುವ ನಿವೃತ್ತ ಹಿರಿಯ ಸದಸ್ಯರನ್ನು ಗೌರವಪೂರ್ವಕವಾಗಿ ಸ್ಮರಿಸುತ್ತೇನೆ. ವಿಶ್ವವಿದ್ಯಾನಿಲಯದ ಬೆಳವಣಿಗೆಯಲ್ಲಿ ನಿಮ್ಮ ಕೊಡುಗೆ ಅಮೂಲ್ಯವಾಗಿದೆ. ನಿಮ್ಮ ಅನುಭವ ಮತ್ತು ಮಾರ್ಗದರ್ಶನ ನಮ್ಮ ಮುಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಲಿದೆ. ಹಾಗೆ ಪತ್ರಿಕಾ ಮಿತ್ರರನ್ನು ಕೂಡ ಈ 2 ದಿನಗಳ ಕಾರ್ಯಾಗಾರಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಕೊನೆಯದಾಗಿ ಈ 2 ದಿವಸಗಳ ಕಾರ್ಯಾಗಾರದಲ್ಲಿ ಎಲ್ಲ ಪ್ರತಿನಿಧಿಗಳು ಸಕ್ರಿಯವಾಗಿ ಭಾಗವಹಿಸಿ ಚರ್ಚೆಗಳಲ್ಲಿ ತೊಡಗಿಕೊಂಡು ತಮ್ಮ ಅನುಭವಗಳನ್ನು ಹಂಚಿಕೊಂಡು ವಿಶ್ವವಿದ್ಯಾನಿಲಯಗಳ ಆಡಳಿತ ಮತ್ತು ಶೈಕ್ಷಣಿಕ ಸುಧಾರಣೆಗೆ ಸಂಬಂಧಿಸಿದ ಅರ್ಥಪೂರ್ಣ ಸಲಹೆಗಳನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಾಗಾರವು ಹೊಸ ಚಿಂತನೆಗೆ, ಹೊಸ ದಿಕ್ಕುಗಳಿಗೆ ಹಾಗೂ ಹೊಸ ಕಾರ್ಯಯೋಜನೆಗಳಿಗೆ ನಾಂದಿಯಾಗಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಎಲ್ಲರನ್ನೂ ಗೌರವಪೂರ್ವಕವಾಗಿ ಸ್ವಾಗತಿಸಿದ ಹಾಗೂ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಚಂದ್ರಶೇಖರ್ ಇವರಿಗೆ ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯರಿಗೆ ಪುಷ್ಪ ಹಾಗೂ ಪುಸ್ತಕ ಸ್ಮರಣಿಕೆ ನೀಡುವುದರ ಮೂಲಕ ಸ್ವಾಗತವನ್ನು ಕೋರಲಿದ್ದೇವೆ. ಮೊದಲಿಗೆ ಕಾರ್ಯಕ್ರಮದ ಉದ್ಘಾಟಕರಾದ ಪ್ರೊಫೆಸರ್ ಚಿನ್ನಪ್ಪಗೌಡ ಸರ್ ಇವರನ್ನು ಸಂಘದ ಉಪಾಧ್ಯಕ್ಷರಾದ ಶ್ರೀ ದಾಮೋದರ್ ಗೋಪಾಲ್ ಇವರು ಪುಷ್ಪ ಹಾಗೂ ಪುಸ್ತಕ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ನಮ್ಮ ಕುಲಸಚಿವರನ್ನು ಪುಸ್ತಕ ಸ್ಮರಣಿಕೆ ಹಾಗೂ ಪುಷ್ಪ ನೀಡುವುದರೊಂದಿಗೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ಸದಸ್ಯರಾದ ಶ್ರೀ ವಿಜಯರಾಜ್ ಇವರು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶಿಕ್ಷಕೇತರ ಉದ್ಯೋಗಿಗಳ ಸಂಘದ ಕೋಶಾಧಿಕಾರಿಯವರಾದ ಶ್ರೀಮತಿ ಸುಮಂಗಲಿ ಇವರು, ಸಂಘದ ಅಧ್ಯಕ್ಷರಾದ ತಜ್ನೀಸ್ ಬಾನು ಮೇಡಮ್ ಇವರನ್ನು ಪುಷ್ಪ ಹಾಗೂ ಪುಸ್ತಕ ಸ್ಮರಣಿಕೆ ನೀಡುವುದರೊಂದಿಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶ್ರೀ ಲೋಕೇಶ್ ಇವರು, ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಚಂದ್ರಶೇಖರ್ ಇವರನ್ನು ಪುಷ್ಪ ಹಾಗೂ ಪುಸ್ತಕ ಸ್ಮರಣಿಕೆ ನೀಡುವುದರೊಂದಿಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದಿನ ಕಾರ್ಯಕ್ರಮ
ದೀಪ ಬೆಳಗಿಸಿ ಕಾರ್ಯಕ್ರಮದ ಉದ್ಘಾಟನೆ. ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನು ಕರೆದೊಯ್ಯುವ ಪ್ರಾರ್ಥನೆಯಂತೆ ದೀಪದ ಬೆಳಕು ನಮ್ಮ ಸಂಸ್ಕೃತಿಯ ಮೂಲವಾಗಿದೆ. ದೀಪವು ಕೇವಲ ಎಣ್ಣೆ ಮತ್ತು ಬತ್ತಿಯ ಸಂಯೋಗವಲ್ಲ, ಅದು ಜ್ಞಾನದ ಸಂಕೇತ. ತನ್ನನ್ನು ತಾನು ಸುಟ್ಟುಕೊಂಡು ಸುತ್ತಲಿನ ಕತ್ತಲೆಯನ್ನು ಹೋಗಲಾಡಿಸುವ ತ್ಯಾಗದ ಸಂಕೇತ. ಬತ್ತಿ ಜ್ಞಾನಾಸಕ್ತಿ, ಎಣ್ಣೆ ಪರಿಶ್ರಮ ಮತ್ತು ಜ್ವಾಲೆ ಗುರುಗಳ ಕೃಪೆ. ಈ ಮೂರು ಸಂಗಮದಿಂದಲೇ ಬೆಳಕು ಹುಟ್ಟುತ್ತದೆ. ಇಂದಿನ ನಮ್ಮ ಈ ಕಾರ್ಯಾಗಾರವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸುತ್ತಿರುವುದು, ಈ ವೇದಿಕೆಯಿಂದ ಹುಟ್ಟುವ ಪ್ರತಿಯೊಂದು ವಿಚಾರವು, ಪ್ರತಿಯೊಂದು ಚರ್ಚೆಯು ಒಂದು ಬೆಳಕಿನ ಕಿರಣವಾಗಿ ಸಮಾಜದ ಕತ್ತಲೆಯನ್ನು ಹೋಗಲಾಡಿಸಲಿ ಎಂಬ ಆಶಯದಿಂದ. ಈ ದೀಪದ ಜ್ಯೋತಿ ನಮಗೆಲ್ಲರಿಗೂ ಹೊಸ ಆಲೋಚನೆ, ಹೊಸ ಉತ್ಸಾಹ ಮತ್ತು ಹೊಸ ದಾರಿಯನ್ನು ತೋರಿಸಲಿ. ಅಜ್ಞಾನವೆಂಬ ಕತ್ತಲನ್ನು ಕಳೆದು ಜ್ಞಾನವೆಂಬ ಬೆಳಕನ್ನು ಪಸರಿಸಲಿ. ದೀಪ ಬೆಳಗಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ ಗಣ್ಯರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ ಪ್ರೊಫೆಸರ್ ಚಿನ್ನಪ್ಪಗೌಡ ಸರ್ ಇವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಸ್ತುತ ಸಂಪನ್ನಗೊಂಡಿರುವ ಈ ಕಾರ್ಯಕ್ರಮದ ಅಥವಾ ಈ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ನನ್ನ ಜೊತೆ ಇರುವ ಸನ್ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಗಣೇಶ್ ಅಂಜಿಯವರೇ, ಸಂಘದ ಅಧ್ಯಕ್ಷರಾದ ಶ್ರೀಮತಿ ತಜ್ನೀಸ್ ಬಾನು ಅವರೇ, ಸನ್ಮಿತ್ರರಾದ ಚಂದ್ರಶೇಖರ್ ಅವರೇ, ನನ್ನ ಎಲ್ಲ ಹಿರಿಯ ಮಿತ್ರರೇ, ಸ್ನೇಹಿತರೆ ಮತ್ತು ಸಹೋದ್ಯೋಗಿ ಬಂಧುಗಳೇ, ನಾನು ಸಹೋದ್ಯೋಗಿ ಬಂಧುಗಳು ಅಂತ ಹೇಳುವಾಗ ಕೆಲವರಿಗೆ ಆಶ್ಚರ್ಯ ಆಗಬಹುದು. ಇವ ಯಾವ ಕಾಲದ ಪ್ರಸ್ತುತ ಅಂತೂ ನಿಮ್ಮ ಸಹೋದ್ಯೋಗಿ ಅಲ್ಲ. ಆದರೆ ಒಂದು ಕಾಲಕ್ಕೆ ಬಹುತೇಕ ನಿಮ್ಮೆಲ್ಲರ ಸಹೋದ್ಯೋಗಿಯಾಗಿದ್ದ ಕಾರಣ ಆ ನೆನಪನ್ನು ಮನಸ್ಸಿಗೆ ತಂದುಕೊಂಡು ಬಹಳ ಆತ್ಮೀಯತೆಯಿಂದ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳೇ ಅಂತ ಹೇಳಿದ್ದೇನೆ. ಅಂದರೆ ಆ ಸಂಬಂಧ ಇವತ್ತು ನನ್ನಲ್ಲಿ ಚಿರಸ್ಥಾಯಿಯಾಗಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ. ಬಹಳ ಮುಖ್ಯವಾದ ಈ ಉದ್ಘಾಟನಾ ಸಮಾರಂಭದಲ್ಲಿ VC ಇಲ್ಲ, DC ಇಲ್ಲ. VC ಅವರು ಇರಬೇಕಾಗಿತ್ತು. ಏಕೆಂದರೆ ಆಡಳಿತ ತಂಡದ ಮುಖ್ಯಸ್ಥರಾಗಿರುವ VC ಅವರು, ಸನ್ಮಾನ್ಯ ಕುಲಪತಿಗಳು, ಬಹುಶಃ ತೀರಾ ಅನಿವಾರ್ಯ ಕಾರಣಕ್ಕಾಗಿ ಅವರು ಬರಲಿಕ್ಕಾಗಲಿಲ್ಲ ಎನ್ನುವುದು ನನ್ನ ಗಮನಕ್ಕೆ ಬಂದಿದೆ. ಇಲ್ಲದ್ರೆ ಅವರು ಬರದಿರುವವರಲ್ಲ. ಏಕೆಂದರೆ ಇದು ಅವರೇ ಮುಂದೆ ನಿಂತು ಮಾರ್ಗದರ್ಶನ ಬೇಕಾಗಿರುವಂತಹ ಒಂದು ಕಾರ್ಯಕ್ರಮ. ಬಹುಶಃ ನಾಳೆ ಬರ್ತಾರೆ, ನಿಮ್ಮನ್ನು ಸೇರಿಕೊಳ್ತಾರೆ. ಅವರನ್ನು ನೆನಪಿಸಿಕೊಳ್ತಾ ಉದ್ಘಾಟನಾ ಸಮಾರಂಭದ ಈ ವೇಳೆ ಅತ್ಯಂತ ಸಂಕ್ಷಿಪ್ತವಾಗಿ ಒಂದು 2-3 ಸಂಗತಿಗಳನ್ನು ಹಂಚಿಕೊಳ್ತೇನೆ ನಾನು. ಬಹುಶಃ ಇಲ್ಲಿರುವ ಒಂದು 20-30% ಏನು ಇದ್ದೀರೋ ನೀವು, ಅವರಿಗೆ ನನ್ನ ನೇರ ಪರಿಚಯ ಅಥವಾ ನನ್ನ ಬಗ್ಗೆ ಗೊತ್ತಿರಬಹುದು. ಅನೇಕ ಹೊಸ ಮುಖಗಳಿವೆ, ಅವರಿಗೆ ನಾನು ಸ್ವಲ್ಪ ಅಪರಿಚಿತನೇ.
ಇತ್ತೀಚೆಗೆ ಕಳೆದ ಒಂದು 7-8 ವರ್ಷಗಳಿಂದ ಈಚೆಗೆ ಇಲ್ಲಿ ಸೇರಿಕೊಂಡಿರುವವರ ಬಗ್ಗೆ ನನಗೆ ಹೆಚ್ಚು ಪರಿಚಯ ಇಲ್ಲ. ನಾನು 2017ರಲ್ಲಿ ನಿವೃತ್ತನಾದವನು, 8 ವರ್ಷ ತುಂಬುತ್ತಾ ಬಂತು. ಹಾಗಾಗಿ ನನ್ನನ್ನು ಪರಿಚಯಿಸುವಾಗ ಚಂದ್ರಶೇಖರ್ ಅವರು ಒಂದು 2-3 ಬಾರಿ ಹಾವೇರಿಯ ಜಾನಪದ ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿಗಳು, ಅದು ನನಗಷ್ಟು ಇಷ್ಟವಾದದ್ದಲ್ಲ. ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗ ಅಂತ ಹೇಳಿದರೆ ಇಲ್ಲೊಂದು ಸ್ವಲ್ಪ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಅಂತೇಳಿ ನನಗೆ ಬಹಳ ಸಂತೋಷ ಆಗ್ತದೆ. ಇದರ ಹಿಂದೆ ಅನೇಕ ಕಾರಣಗಳಿವೆ, ಅದನ್ನು ನಾನಿಲ್ಲಿ ವಿವರಿಸುವುದಕ್ಕೆ ನಾನು ಹೋಗ್ತಾ ಇಲ್ಲ. ಕುಲಸಚಿವನಾಗಿದ್ದೇನೆ ಎನ್ನುವುದು ಅನುಭವದ ದೃಷ್ಟಿಯಿಂದ, ವಿಭಾಗದಲ್ಲಿ ಕನ್ನಡ ವಿಭಾಗದಲ್ಲಿ ಕೆಲಸ ಮಾಡಿದ್ದೇನೆ ಎನ್ನುವುದು ಶೈಕ್ಷಣಿಕ ಕಾರಣಗಳಿಗಾಗಿ ನನಗೆ ಬಹಳ ಮುಖ್ಯವಾದದ್ದು. ಎಲ್ಲ ದೃಷ್ಟಿಯಿಂದಲೂ ನನ್ನನ್ನು ಬೆಳೆಸಿದ ಸಂಸ್ಥೆ. ಚಂದ್ರಶೇಖರ್ ಒಂದು ಪ್ರಾಸ್ತಾವಿಕ ಮಾತುಗಳನ್ನು ಹೇಳಿದರು. ನನಗೆ ಗೊತ್ತಿಲ್ಲ ಇಷ್ಟು ಚಂದ ಅವರು ಮಾತಾಡ್ತಾರೆ ಅಂತ. ನಾನು ಕ್ಯಾಮರಾ ಮೂಲಕವೇ ಮಾತಾಡಿದ್ದು ನೋಡಿದ್ದು ಇಷ್ಟರವರೆಗೆ. ಕ್ಯಾಮರಾ ಮೂಲಕ ಮಾತಾಡ್ತಾರೆ, ಬಹಳ ಚಂದ ಮಾತಾಡಿದ್ದಾರೆ, ಅದು ಅವರ ಭಾಷೆ, ಅದು ಅವರ ಗ್ರಾಮರ್ ಅದು. ಆದರೆ ಕ್ಯಾಮರಾದ ಮೂಲಕ ಮಾತನಾಡುವ ಚಂದ್ರಶೇಖರ್ ಅವರು ಕನ್ನಡದ ಮೂಲಕ ಎಷ್ಟು ಚಂದ ಮಾತಾಡ್ತಾರೆ ಅಂತ ಹೇಳಿ ನಾನು ಇವತ್ತೇ ನೋಡಿದ್ದು. ನಿಮಗೆ ಹಾರ್ದಿಕ ಅಭಿನಂದನೆಗಳು. ನಾವು ಹೀಗೆ ಗೊತ್ತಿದ್ದರೆ ಅವರು ಕನ್ನಡ ವಿಭಾಗದಲ್ಲಿ ನಾವು ತರಗತಿಗೆ ಬಳಸಿಕೊಳ್ಳುವುದಾಗಿತ್ತೋ ಏನೋ ಗೊತ್ತಿಲ್ಲ ನನಗೆ. ಭಾಳ ಚಂದ ಮಾತಾಡ್ತಾರೆ. ಎಲ್ಲ ಬದಲಾಗಿದೆ, ಆದರೆ ಪ್ರಾರ್ಥನೆ ಒಂದು ಸುಮಂಗಲಿಗೂ ಇವತ್ತಿಗೂ ಬದಲಾಗಿದೆ. ಈ ವಿಶ್ವವಿದ್ಯಾನಿಲಯ ಯಾವತ್ತೂ ಬದಲಾಗುವುದಿಲ್ಲ ಎನ್ನುವುದಕ್ಕೆ ಒಂದು ನೀವೇ ಕಾರಣ. ನಾನಿರುವಾಗ ನನ್ನ ಮುಂಚಿತವಾಗಿ ಈಗಲೂ ಕೂಡ ಪ್ರಾರ್ಥನೆ ಮಾಡೋದಕ್ಕೆ ಸುಮಂಗಲಿಯವರೇ ಬೇಕು ಅಂತಂದರೆ ಇಟ್ ಸ್ಪೀಕ್ಸ್ ಎ ಲಾಟ್. ಬೇರೆ ಹಾಡುವವರು ಇಲ್ಲವೋ ನನಗೆ ಗೊತ್ತಿಲ್ಲ, ಅಥವಾ ಸುಮಂಗಲಿ ಇದು ನಾನೇ ಹಾಡುವುದು ಅಂತ ಹೇಳ್ತಾ ಇದ್ದಾರೋ ಅದು ನನಗೆ ಗೊತ್ತಿಲ್ಲ. ಬಿಡುವುದಿಲ್ಲ, ನಾನು ಇರುವಲ್ಲಿವರೆಗೆ ಯಾರಿಗೂ ಅದನ್ನು ಬಿಡುವುದಿಲ್ಲ ಅಂತ ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ. ಒಟ್ಟಂದದಲ್ಲಿ ಇದೆಲ್ಲ ತುಂಬ ಚಂದದ ಸಂಗತಿಗಳೇ, ವಿಷಯಗಳೇ. ಕುಲಸಚಿವರು ಫೋನ್ ಮಾಡಿದರು. ಫೋನ್ ಮಾಡಿ ಆಪದ್ ಬಾಂಧವ ಅಂತ ಒಂದು ಪದ ಬಳಸಿದರು. ಅದು ಇಲ್ಲಿಗೆ ಅಷ್ಟು ಸರಿ ಹೊಂದಿಕೆ ಆಗುವುದಿಲ್ಲ ಅಂತ ಕಾಣ್ತದೆ. ಆಪತ್ ಬಾಂಧವ ಅಂದರೆ ಅದಕ್ಕೆ ಬೇರೆ ಬೇರೆ, ಅದನ್ನು ವಿಗ್ರಹ ವಾಕ್ಯ ಮಾಡಿದರೆ ಆಪತ್ತಿನ ಬಾಂಧವರು, ಆಪತ್ತಿಗೆ ಕಾರಣರಾಗುವ ಬಾಂಧವರು, ಹೀಗೆಲ್ಲ ಉಂಟದಕ್ಕೆ ಅರ್ಥ ಆಯಿತಾ. ಆಪತ್ತಿಗೆ ಒದಗಿ ಬರುವ ಬಾಂಧವರು ಅಂತೆಲ್ಲ ಸುಮಾರು ಉಂಟು. ಅದಕ್ಕೆ ವಿಗ್ರಹ ವಾಕ್ಯ ಅದಕ್ಕೆ ನಾನು ಅದರ ವಿಷಯಕ್ಕೆ ಹೋಗೋದಿಲ್ಲ. ಅವರು ಎಲ್ಲ ಕಾರ್ಯಕ್ರಮಕ್ಕೆ ಇಬ್ಬರು ಬರ್ತಾ ಇಲ್ಲ, ನೀವು ಬನ್ನಿ ಅಂತ ಹೇಳಿದರು. ನಾನು ಸ್ವಲ್ಪ ಲಘುವಾಗಿ ಮಾತಾಡಿ ಮತ್ತೆ ಒಂದು 15 ನಿಮಿಷ ಮಾತಾಡಿ ಮತ್ತೆ ಮುಖ್ಯ ವಿಷಯಕ್ಕೆ ಆಮೇಲೆ ಬರ್ತಾನೆ. ಈಗೆಲ್ಲ 2ನೇ ಕಂತಿನ ಭಾಷಣದಲ್ಲಿ ಬಹುಶಃ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಮ್ಮೆ ಆಪತ್ ಬಾಂಧವ ಒಪ್ಪುತ್ತೇನೆ ನಾನು. ಅದೇನೋ ಫೌಂಡೇಶನ್ ಡೇ ಲೆಕ್ಚರಿಗೆ ಸುಮಾರು 1 ಗಂಟೆಯ ಮುಂಚೆ 10:30 ಕಾರ್ಯಕ್ರಮ, 9:00 ಫೋನ್ ಮಾಡಿ, ಅದು ಫೌಂಡೇಶನ್ ಡೇ ಲೆಕ್ಚರ್. ಎಲ್ಲಿಯ ಸ್ಥಿತಿಯೂ ಅಷ್ಟೇ. ನನ್ನ ಪರಿಸ್ಥಿತಿ ಹೇಗಾಗಬೇಕು ಹೇಳಿ ನೀವು. ಫೌಂಡೇಶನ್ ಲೆಕ್ಚರ್ ಒನ್ ಆಫ್ ದ ರೆಪ್ಯೂಟೆಡ್ ಫಂಕ್ಷನ್ಸ್ ನಾರ್ಮಲಿ ವಿಶ್ವವಿದ್ಯಾನಿಲಯದ್ದು. ಆದರೂ ಧೈರ್ಯ ಮಾಡಿಕೊಂಡು ನಾನು ಬಂದಿದ್ದೆ. ಅವತ್ತು ನಿಂದಾಗ ಕೊನೆಗೆ ಹೇಳಿದ್ದೆ ನಾನು, ನನ್ನ ಭಾಷಣ ನೀವು ಮೆಚ್ಚದಿದ್ದು ತೊಂದರೆ ಇಲ್ಲ, ನನ್ನ ಧೈರ್ಯಕ್ಕಾದರೂ ನೀವು ಮೆಚ್ಚಬೇಕು ನಾನು ಒಪ್ಪಿಕೊಂಡು ಬಂದದ್ದಕ್ಕೆ ಅಂತ. ಹಾಗೆ ಇದೇನು ಅಂತ ಅಷ್ಟಾಪತ್ ಬಾಂಧವ ನಿನ್ನೆ ನನಗೆ ಹೇಳಿದ್ದಾರೆ. ಅದಲ್ಲದೆ ಒಂದು ವಿಷಯದ ಮೇಲೆ ನಾನು ಮಾತಾಡಲಿಕ್ಕೆ ಇರುವುದರಿಂದ, ಅದು ನಾಳೆ ಬೆಳಿಗ್ಗೆ ಅಂತ ಇತ್ತು, ಅದನ್ನೇ ಸ್ವಲ್ಪ ಹೊಂದಿಸಿಕೊಂಡು ಇಲ್ಲ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ವಿಶ್ವವಿದ್ಯಾನಿಲಯದ ವಿಷಯದಲ್ಲಿ ಆಪತ್ತು ಬಾಂಧವ ಎನ್ನುವ ಪದವೇ ಬರುವುದಿಲ್ಲ. ಯಾಕೆಂದರೆ ನಮಗೆ ಬದುಕು ಕೊಟ್ಟ ಸಂಸ್ಥೆ ಇದು. ನಮಗೆ ಬದುಕು ಕೊಟ್ಟ ಸಂಸ್ಥೆ ಇದು. ಸುಮಾರು ನನ್ನ ವೃತ್ತಿ ಜೀವನದ 39 ವರ್ಷಗಳಲ್ಲಿ ಹೆಚ್ಚು ಕಡಿಮೆ 30 ವರ್ಷ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿದ ಮೇಲೆ ಅದನ್ನು ಅನ್ನ ಕೊಟ್ಟ ಸಂಸ್ಥೆ ಅಂತ ಹೇಳಿ, ಬದುಕು ಕೊಟ್ಟ ಸಂಸ್ಥೆ ಅಂತೇಳಿ, ಭವಿಷ್ಯ ಕಟ್ಟಿಕೊಟ್ಟ ಸಂಸ್ಥೆ ಅಂತೇಳಿ, ನಮಗೆ ಯಶಸ್ಸು ತಂದು ಕೊಟ್ಟ, ಏನು ಬೇಕಾದರೂ ಹೇಳ್ಬೋದು. ನಾವಿವತ್ತು ಏನೋ ಸ್ವಲ್ಪ ಆಗಿದ್ದೇವೆ ಶೈಕ್ಷಣಿಕ ರಂಗದಲ್ಲಿ ಅಂತಂದರೆ ಅದು ವಿಶ್ವವಿದ್ಯಾನಿಲಯ. ಹಾಗೆ ವಿಶ್ವವಿದ್ಯಾನಿಲಯದಲ್ಲಿ ನಾನು ವೈಯಕ್ತಿಕವಾಗಿ ಹಕ್ಕನ್ನು ಸ್ಥಾಪಿಸುವ ಬದಲಾಗಿ ಬಹುತೇಕ ಕರ್ತವ್ಯವನ್ನು ಪ್ರತಿಪಾದಿಸುವ ವರ್ಗಕ್ಕೆ ನಾನು ಸೇರುವವನು. ನಾನು ಯಾವತ್ತೂ ಹಕ್ಕಿನ ಬಗ್ಗೆ ಬೇಕು, ಅದನ್ನು ನಾನು ನಿರಾಕರಿಸ್ತಾ ಇಲ್ಲ, ಅನ್ಯಥಾ ಭಾವಿಸಬೇಡಿ. ಆದರೆ ನಾನು ಮೊದಲು ಮಾತನಾಡುವುದು ಕರ್ತವ್ಯದ ಬಗ್ಗೆ, ಆಮೇಲೆ ನೆಕ್ಸ್ಟ್ ನಮ್ಮ
ಹಕ್ಕುಗಳ ಬಗ್ಗೆ ಅಂತ. ಇದು ನನ್ನ ವೈಯಕ್ತಿಕ ನಿಲುವು, ನಿಮ್ಮೆಲ್ಲರ ನಿಲುವು ಆಗಬೇಕಾಗಿಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸ್ತಾ, ನಮ್ಮ ಯಕ್ಷಗಾನದಲ್ಲಿ ನೀವು ನೋಡಿರ್ಬೋದು, ಸಾಮಾನ್ಯ ಕಲಾವಿದರಿಗೆ ಎರಡೆರಡು ವೇಷ ಇರ್ತದೆ. ಯಾರಾದರೂ ಒಬ್ಬ ಕಲಾವಿದ ಕೈ ಕೊಟ್ಟರೆ ಒಬ್ಬನ 2-3 ವೇಷ ಮಾಡಬೇಕಾಗ್ತದೆ. ಹಾಗಾಗಿ ಯಕ್ಷಗಾನದ ಜಾಗದ ನಮಗೆ ಇದೆರಡೆರಡು ವೇಷ ಮಾಡುವುದೇನು ಕಷ್ಟ ಅಲ್ಲ. ಈಗಿನದು ನನ್ನದು ಪೀಠಿಕೆ ವೇಷ ಮತ್ತು ಬಣ್ಣದ ವೇಷ ಮತ್ತೆ ಬರ್ತದೆ, ಆಯಿತಾ. ಇದು ಬರೀ ಹೆಚ್ಚು ಮಾತಿಲ್ಲ ಇದರಲ್ಲಿ. ಇದು ಪೀಠಿಕೆ ವೇಷ. ಅಬ್ಬರದ ವೇಷ ಅದರಿಗೊಂದು ವಿಷಯವನ್ನೇ ಕೊಟ್ಟಿದ್ದಾರೆ, ಅದು ಮುಖ್ಯ ಪಾತ್ರ ನನ್ನದು. ಅದರಲ್ಲಿ ನಾನು ಕೆಲವು ಮುಖ್ಯ ಸಂಗತಿಗಳನ್ನು ಹಂಚಿಕೊಡ್ತೇನೆ. ಈಗ ಇಂಥ ಶಿಬಿರವೊಂದನ್ನು ಆಯೋಜಿಸಿದ ಅಗತ್ಯ ಏನು? ಇದು ಯಾಕೆ ಬೇಕಿದು ಈ ಶಿಬಿರಗಳು? ನೀವೆಲ್ಲ ಎಷ್ಟು ಚಂದ ಕೂತಿದ್ದೀರಿ ಅಂತಂದರೆ, ಅಥವಾ ಯಾಕೆ ಅಂದರೆ ನಿಮ್ಮ ಮುಂದೆ ಈಗ ಫೈಲ್ಗಳಿಲ್ಲ. ನಿಮ್ಮ ಮುಂದೆ ಒಂದೊಂದು ಫೈಲ್ ಇಟ್ಟರೆ ಈಗ ತಂದು ಎಲ್ಲ ಏನೋ ಇದೆ ಅಂತ. ಹಾಗಾಗಿ ಆ ಕಡತಗಳಿಂದ ಆಚೆಗೆ ನಿಮ್ಮನ್ನು ತರುವ ಎನ್ನುವುದು ಒಂದು ಸಾಮಾನ್ಯ ವಿವರಣೆ. ಇಟ್ಸ್ ಎ ಜನರಲ್ ಎಕ್ಸ್ಪ್ಲನೇಷನ್, ನಾಟ್ ವೆರಿ ಇಂಪಾರ್ಟೆಂಟ್ ಬಟ್ ಇನ್ ದ ಎಕ್ಸ್ಪ್ಲನೇಷನ್. ಕಡತಗಳನ್ನು ಬಿಟ್ಟು ಹೊರಬನ್ನಿ, ಕಡತಗಳನ್ನು ಬಿಟ್ಟು ಹೊರಬಂದು ನಾವೆಲ್ಲ ಒಟ್ಟು ಸೇರಿ ನಾವು ಮಾಡುವ ಕೆಲಸದ ಸ್ವರೂಪದ ಬಗ್ಗೆ, ಒಂದು ವಿಶ್ವವಿದ್ಯಾನಿಲಯ ಒಂದು ವ್ಯವಸ್ಥೆ, ಇಟ್ಸ್ ಎ ಸಿಸ್ಟಮ್, ಇಟ್ಸ್ ಎ ಹೈಯರ್ ಎಜುಕೇಷನಲ್ ಸಿಸ್ಟಮ್. ಒಂದು ವ್ಯವಸ್ಥೆಯ ಒಳಗಡೆ ನಾನು ಎಲ್ಲಿದ್ದೇನೆ, ನಾನು ಏನು ಮಾಡ್ತಾ ಇದ್ದೇನೆ, ನನ್ನಿಂದ ಈ ವ್ಯವಸ್ಥೆ ಏನನ್ನು ನಿರೀಕ್ಷೆ ಮಾಡ್ತದೆ, ನಾನು ಎಷ್ಟನ್ನು ಕೊಡುವುದಕ್ಕೆ ಸಮರ್ಥನಿದ್ದೇನೆ, ಎಷ್ಟನ್ನು ಕೊಡುವುದಕ್ಕೆ ನನಗೆ ನಾನು ಸಮರ್ಥನಿಲ್ಲ, ನನ್ನಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂತ ಅವಲೋಕನ ಮಾಡುವುದಕ್ಕೆ 2 ದಿವಸಗಳ ಕಾಲ ಈ ಶಿಬಿರವನ್ನು ಆಯೋಜಿಸಿದ್ದೀರಿ ಅಥವಾ ಆಯೋಜಿಸಲಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಒಂದು ಅರ್ಥದಲ್ಲಿ ನಿಮ್ಮದೇ ಪರಿಭಾಷೆಯಲ್ಲಿ ಹೇಳುವುದಾದರೆ, ನಮ್ಮ ಕೆಲಸ ಏನು, ನಮ್ಮ ಕರ್ತವ್ಯವೇನು ಮತ್ತು ನಮ್ಮ ಹಕ್ಕುಗಳೇನು, ಇದನ್ನು ಅರ್ಥ ಮಾಡಿಕೊಳ್ಳುವ, ಅದೆರಡು ಒಟ್ಟಿಗೆಟ್ಟು ಅರ್ಥ ಮಾಡಿಕೊಳ್ಳಬೇಕು, ಪ್ರತ್ಯೇಕಿಸಿ ಅಲ್ಲ, ಒಟ್ಟಿಗೆಟ್ಟು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ಈ ಈ ಈ ಈ ಶಿಬಿರ ಬಹಳ ಮುಖ್ಯವಾದದ್ದು. ಇನ್ನೊಂದು ಕ್ರಮದಲ್ಲಿ ಹೇಳುವುದಾದರೆ, ಈ ಸಿಸ್ಟಮ್ ಏನಿದೆ, ಆಧುನಿಕ ಶಿಕ್ಷಣ ವ್ಯವಸ್ಥೆ ಸಾಕಷ್ಟು ಬದಲಾಗಿದೆ ಮತ್ತು ಬದಲಾಗುತ್ತಲೇ ಇದೆ. ನಮ್ಮ ಅರಿವಿಗೂ ಮೀರಿ, ನಮ್ಮ ನಿಯಂತ್ರಣಕ್ಕೂ ಮೀರಿ. ಈಗ ಸಿ ಇದ್ದಾರೆ, ರಿಜಿಸ್ಟ್ರಾರ್ ಇದ್ದಾರೆ, ವರಿಷ್ಠರು, ಆಡಳಿತ ಮುಖ್ಯಸ್ಥರು, ಅವರ ನಿಯಂತ್ರಣಕ್ಕೂ ಮೀರಿ ಈ ವ್ಯವಸ್ಥೆ ಬದಲಾಗ್ತಾ ಇದೆ, ಪರಿವರ್ತನೆಗಳಾಗ್ತಾ ಇದ್ದಾವೆ. ಈ ಶಿಬಿರ ಏನು ಮಾಡಬಹುದು? ಹೀಗೆ ಉನ್ನತ ಶಿಕ್ಷಣ ರಂಗ ಪರಿವರ್ತನೆಯ ಹಂತದಲ್ಲಿರುವಾಗ, ಆ ಪ್ರೋಸೆಸ್, ಆ ಪ್ರಕ್ರಿಯೆಯಲ್ಲಿರುವಾಗ, ಹೊಸ ಜ್ಞಾನವನ್ನು, ಆಡಳಿತಕ್ಕೆ ಸಂಬಂಧಪಟ್ಟ, ವಿಶ್ವವಿದ್ಯಾನಿಲಯದ ಒಟ್ಟು ಕಾರ್ಯಶೈಲಿಗೆ ಸಂಬಂಧಪಟ್ಟ ಹಾಗೆ ತಿಳುವಳಿಕೆಯನ್ನು ಕೊಡುವುದಕ್ಕೆ ಮತ್ತು ಬದಲಾದ ಕಾಲಘಟ್ಟದಲ್ಲಿ ಆಗಿರುವ ಹೊಸ ಆಡಳಿತದ ಸಂಗತಿಗಳನ್ನು ಅಥವಾ ಅರಿವನ್ನು ತಿಳ್ಕೊಳ್ಳುವುದಕ್ಕೆ ಇದು ಈ ಈ ಶಿಬಿರ ಬಹಳ ಉಪಯುಕ್ತವಾದದ್ದು ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಮೊತ್ತ ಮೊದಲಿಗೆ ವೈಯಕ್ತಿಕವಾಗಿ ಇಂತಹ ಒಂದು ಶಿಬಿರವನ್ನು 2 ದಿವಸಗಳ ಕಾಲ ಆಯೋಜಿಸಿರುವ, ಏನು ನೀವು ಶಿಕ್ಷಕೇತರ ಅಂತ ಆ ಪದದ ಬಗ್ಗೆ ನಾನು ಮತ್ತೆ ಬರ್ತೇನೆ. ನನಗದಷ್ಟು ಇಷ್ಟವಾದ ಪದ ಅಲ್ಲ ಅದು, ನಾನು ಅದನ್ನು ಉಪಯೋಗಿಸುವುದೇ ಇಲ್ಲ ನಾನು. ಆಗಲಿ ನೀವೇ ಬಹಳ ಹಿಂದಿನಿಂದ ಇಟ್ಟುಕೊಂಡ ಪದ ಅದು, ಶಿಕ್ಷಕೇತರ ನೌಕರರ ಏನು ಆ ಸಂಘ ಅಂತ ಇಟ್ಟುಕೊಂಡಿದ್ದೀರಲ್ಲ, ಆ ಪದದ ಬಗ್ಗೆ ನನಗೇನಿದಿಲ್ಲ, ಅದರಷ್ಟು ಸೂಕ್ತ ಅಲ್ಲ ಅಂತ ಕಾಣ್ತದೆ. ನಾನು ಅದು ಮತ್ತೆ ನೋಡುವ ಆಡಳಿತದ ವಿಷಯಕ್ಕೆ ಬಂದಾಗ. ಒಟ್ಟಿನಲ್ಲಿ ವಿಶ್ವವಿದ್ಯಾನಿಲಯದ ಶಿಕ್ಷಕೇತರ ನೌಕರರ ಸಂಘ ಮತ್ತು ಅದರ ಪದಾಧಿಕಾರಿ ನೀವೆಲ್ಲ ಒಟ್ಟು ಸೇರಿ ಈ ಆಯೋಜಿಸಿರುವ ಈ ಶಿಬಿರಕ್ಕಾಗಿ ತಮ್ಮನ್ನು ವೈಯಕ್ತಿಕವಾಗಿ ಬಹಳ ಸಂತೋಷದಿಂದ, ತುಂಬು ಹೃದಯದಿಂದ ನಾನು ಅಭಿನಂದಿಸ್ತಾ ಇದ್ದೇನೆ. ಮತ್ತಿಗೆ ಇದು ಅತ್ಯಂತ ಉಪಯುಕ್ತವಾಗಲಿ ಅಂತ ಇದನ್ನು ಉದ್ಘಾಟಿಸಿರುವ ಹಿನ್ನೆಲೆಯಲ್ಲಿ ನಾನು ತಮ್ಮ ಜೊತೆ ನನ್ನ ಭಾವನೆಯನ್ನು ಹಂಚಿಕೊಳ್ತಾ ಇದ್ದೇನೆ. ನಾನು ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೂತಿದ್ದೆ. ಬಂದು
1980ರಿಂದ ರಿಜಿಸ್ಟ್ರಾರ್, 2009ಕ್ಕೆ ರಿಜಿಸ್ಟ್ರಾರ್ ಆದದ್ದು ನಾನು 8ನೇ ರಿಜಿಸ್ಟ್ರಾರ್. ಎಷ್ಟು ವರ್ಷಗಳಲ್ಲಿ? 1980ರಿಂದ 2000 ಅಂದರೆ ಎಷ್ಟು ವರ್ಷ? 28 ವರ್ಷ ಆಯ್ತು, ಹೆಚ್ಚು ಕಡಿಮೆ ಒಂದು ಅಂದಾಜು. 28 ವರ್ಷಗಳಲ್ಲಿ ನಾನು 8ನೆಯ ರಿಜಿಸ್ಟ್ರಾರ್. ಅದು 8 ಅಷ್ಟು ಒಳ್ಳೆಯದಲ್ಲ ಅದು, ಅಂತೂ 8ನೆಯ ರಿಜಿಸ್ಟ್ರಾರ್ ಆಗಿ ನಾನು ಬಂದದ್ದು. 2012ರಿಂದ ಇದು 2025 ಗಣೇಶ್ ಅಂಜೀವ್ ಅವರು 25ನೇ ರಿಜಿಸ್ಟ್ರಾರ್. 2012ರಿಂದ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಅಲ್ಲ, ನಾನು ಈ ರಿಜಿಸ್ಟರ್ ಆದದಕ್ಕೆ ನಾನು ಹೇಳ್ತಿರೋದಲ್ಲ, ನಾನು ಹೇಳ್ತೇನೆ 2012ರಿಂದ 25ರಾಗುವಾಗ 17 ರಿಜಿಸ್ಟ್ರಾರ್ ಬಂದರು. ವಾಟ್ ಡಸ್ ಇಟ್ ರೆಪ್ರೆಸೆಂಟ್? ಇದು ಏನನ್ನು ಸೂಚಿಸ್ತದೆ? ಬಹುತೇಕ ಮಂದಿ ಯಾರೂ ಅದನ್ನು 3 ವರ್ಷ ಪೂರೈಸಲಿಲ್ಲ. 3 ದಿನ 4 ದಿನ ಇದ್ದ ರಿಜಿಸ್ಟ್ರಾರ್ ಇದ್ದಾರೆ ನಮ್ಮಲ್ಲಿ. ಜಸ್ಟ್ ಇಮ್ಯಾಜಿನ್. ಹದಿನೇಳು ವರ್ಷ ಅಲ್ಲ 13 ವರ್ಷಗಳಲ್ಲಿ 17 ಜನ ರಿಜಿಸ್ಟ್ರಾರ್ಗಳು ಬಂದು ಹೋದರು ಎನ್ನುವುದು ಆಡಳಿತದ ಒಂದು ಸ್ಥಿರತೆಯನ್ನು ಪಾಸಿಟಿವ್ ಆಗಿ ಬಿಂಬಿಸುವ ವಿಷಯ ಅಲ್ಲ ಅದು. 6 ತಿಂಗಳಿಗೆ ಬರ್ತಾರೆ, 2 ವರ್ಷಕ್ಕೆ ಬರ್ತಾರೆ. ಕನಿಷ್ಠ ಒಂದು 3 ವರ್ಷವೋ 4 ವರ್ಷವೋ ಅವಧಿ ಅಂತ ಒಬ್ಬ ರಿಜಿಸ್ಟ್ರಾರ್ ಬಂದರೆ, ಏನಾದರೂ ಒಂದು ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಾದರೆ ಅಥವಾ ತನ್ನ ಆಡಳಿತದ ಒಂದು ಛಾಪನ್ನು ಮೂಡಿಸುವುದಾದರೆ ಆ ವಿಶ್ವವಿದ್ಯಾನಿಲಯದಲ್ಲಿ ಆ ಪೂರ್ಣಾವಧಿ ಇರುವ ಒಂದು ಅವಕಾಶ ಇರಬೇಕು. ಅಂಥ ಒಂದು ಸಂದರ್ಭ ಒದಗಿ ಬರಬೇಕು ಅಂತ ಹೇಳುವುದು ನಾನು ಅಷ್ಟೇ. ನಾನು ಯಾವುದು ಅದು ಬೇರೆ ಬೇರೆ ಆಂತರಿಕ ಬಾಹ್ಯ ಕಾರಣಗಳಿಗೆ ಆಗ್ತಾ ಇರುವುದು, ಬಟ್ ಇಟ್ ರಿಫ್ಲೆಕ್ಟ್ಸ್ ಸಮಥಿಂಗ್ ಅಂತ. ಇಡೀ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥರು ರಿಜಿಸ್ಟ್ರಾರ್, ಅದು ಒಂದು ಭಾಗ. ನಾನು ಯಾರ ಹತ್ರ ಕೇಳ್ತಾ ಇದ್ದೆ, ಎಷ್ಟು ಜನ ಸ್ಟಾಫ್ ಇದ್ದಾರೆ ಈಗ ನಾನ್ ಟೀಚಿಂಗ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಐ ವುಡ್ ಸೇ ಎಷ್ಟಿದ್ದಾರೆ? ಸುಮಾರು ಒಂದು 180 ಜನವೋ ಅಷ್ಟಿದ್ದಾರೆ ಖಾಯಮ ಒಟ್ಟು. ಹಾಗೇನೆ ಹೇಳಿದರು. ನನಗೆ ಐಡಿಯಾ ಇಲ್ಲ. ನಿಮ್ಮಲ್ಲೀಗ ಆಡಳಿತ ಸಿಬ್ಬಂದಿ ಒಂದು 300-400 ಇಲ್ವಾ? 140 ಪರ್ಮನೆಂಟ್ ರೆಗ್ಯುಲರ್ ಇರೋದು 140. ಒಂದು 400 ಇರಬೇಕು ಬಹುಶಃ ಅಪ್ರೂವ್ಡ್ ಪೋಸ್ಟ್ಗಳಿರ್ಬೋದು ಕಾಣ್ತದೆ ಒಂದು. ಅದು ಒಮ್ಮೆ ನಾವು ಅದನ್ನು 700ಕ್ಕೆ ತಗೊಂಡೋಗಿದ್ದೇವೆ, ಬಿಡಿ, ಅದು ಬೇರೆ ವಿಷಯ. ಅಪ್ರೂವ್ಡ್ ಪೋಸ್ಟು 400 ಇರ್ಬೋದು ಅಂತ ಇಟ್ಟುಕೊಳ್ಳಿ. ಜಷ್ಟೇ 400 ಇದ್ದರೆ 140 ಅಂತಂದರೆ ಆಲ್ಮೋಸ್ಟ್ 1/3 ಸ್ಟಾಫ್ ಇದ್ದಾರೆ ಈಗ. ಆ 1/3 ಸ್ಟಾಫಲ್ಲಿ ಕೂಡ ಈಗ ಇನ್ನೇನು ಸ್ವಲ್ಪ ಸಮಯದಲ್ಲಿ ನಿವೃತ್ತರಾಗ್ತಾ ಇದ್ದಾರೆ. ಎಂಥ ಕ್ರಿಟಿಕಲ್ ಸಂದರ್ಭದಲ್ಲಿ, ಭಾಳ ತುರ್ತು ಸನ್ನಿವೇಶ ನಾವಿದ್ದೇವೆ ಅಂತಂದರೆ, ಒಂದು ಖಾಯಂ ನೆಲೆಯಲ್ಲಿ 400 ನೌಕರರು ಅಥವಾ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಅದು ಖಾಯಂ ನೆಲೆ 140ಕ್ಕೆ ಇಳಿದಿದೆ ಅಂತಂದರೆ ನಾವು ಎಲ್ಲಿದ್ದೇವೆ? ನಮ್ಮ ಆಡಳಿತದ ವ್ಯವಸ್ಥೆ ಎಷ್ಟು ನನ್ನ ಕನ್ಸರ್ನ್ ಇರುವುದು ಒಂದು ಆಡಳಿತವನ್ನು ಎಷ್ಟು ಪರಿಣಾಮಕಾರಿಯಾಗಿ ಕೊಡುವುದಕ್ಕೆ ಸಾಧ್ಯ ಆಗಬಹುದು ಸಿಬ್ಬಂದಿಗಳೇ. ನಾನು ಈಗ ಇರುವ ತಾತ್ಕಾಲಿಕ ಸಿಬ್ಬಂದಿಗಳನ್ನು ನಾನು ಸ್ವಲ್ಪ ಅವರ ಮಹತ್ವವನ್ನು ಕಡಿಮೆ ಮಾಡಿ ಹೇಳ್ತಾ ಇದ್ದೇನೆ ಅಂತಲ್ಲ. ಐ ನೋ ಆ ಜಾಗನವ್ರು ತುಂಬ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಐ ನೋ ಇಟ್. ಬಟ್ ದರ್ ಇಸ್ ಎ ಲಿಮಿಟೇಷನ್. ತಾತ್ಕಾಲಿಕ ನೆಲೆಯಲ್ಲಿ ಬಂದಿರ್ತಾರೆ, ಕೆಲಸವನ್ನು ಸ್ವಲ್ಪ ಕಲಿತಾರೆ, ಮೇಲವ್ರು ಹೇಳಿದ್ರೆ ಸ್ವಲ್ಪ ಕೆಲಸಗಳನ್ನು ಮಾಡ್ತಾರೆ. ಆದರೆ ಒಂದು ಸೆಕ್ಷನ್ ಅಂತ ಇಟ್ಟುಕೊಳ್ಳಿ, ಈಗ ರಿಜಿಸ್ಟ್ರಾರ್ ಸೆಕ್ಷನ್ನಲ್ಲಿ ಅದನ್ನು ನಾನು ಮತ್ತೆ ವಿಸ್ತರಿಸ್ತೇನೆ. ರಿಜಿಸ್ಟ್ರಾರ್ ಸೆಕ್ಷನ್ ಅಂತ ತಕ್ಕೊಂಡ್ರೆ ಅಲ್ಲಿ ಸಿಬ್ಬಂದಿ ಸೆಕ್ಷನ್ ಇದೆ, ಸೇವಾ ವಿಭಾಗ ಇದೆ, ಅಕಾಡೆಮಿಕ್ ಸೆಕ್ಷನ್ ಇದೆ ಅಲ್ವಾ, ಆಮೇಲೆ ಜನರಲ್ ಸೆಕ್ಷನ್ ಇದೆ, ಸಿಂಡಿಕೇಟ್ ಸೆಕ್ಷನ್ ಇದೆ, ಇನ್ನೇನಿದೆ ADM
ಡೆವಲಪ್ಮೆಂಟ್, ಅಭಿವೃದ್ಧಿ ವಿಭಾಗ. ಹೌದಾ? ಒಂದು 4-5 ಸೆಕ್ಷನ್ಸ್ ಉಂಟು. ಜಸ್ಟ್ ಇಮ್ಯಾಜಿನ್, ಒಂದು ರಿಜಿಸ್ಟ್ರಾರ್ ಕಚೇರಿ ಅಂದರೆ ಇದೆಲ್ಲ ಕಾಂಪೊನೆಂಟ್ಸ್ ಅದರದ್ದೆಲ್ಲ. ಇದರ ನಡುವೆ ಒಂದು ಸಂಬಂಧ ಇರ್ತದೆ ಮತ್ತು ಇರಬೇಕಾಗ್ತದೆ. ಇಡೀ ಆಡಳಿತ ಒಂದು ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಯಾವ ಕೆಲಸ ಯಾವ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಏನು ಆಗ್ತಾ ಇದೆ ಅಂತ ನೋಡಿದರೆ ಇವರೆಲ್ಲ ಒಂದು ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್. ಹಾಗೆಯೇ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಇದೆ, ಫೈನಾನ್ಸ್ ಇದೆ, ಇಂಜಿನಿಯರಿಂಗ್ ಸೆಕ್ಷನ್ ಬೇರೆ ಬೇರೆ ಇದೆ, ಅದು ಬಿಡಿ. ನಮ್ಮಲ್ಲಿ ಒಂದು ತಾತ್ಕಾಲಿಕ, ಯಾಕೆ ಒಬ್ಬ ಕಾಯಂ ಅಭ್ಯರ್ಥಿಗಾದರೆ ನಾಳೆ ಇಲ್ಲಿರ್ತೇನೆ, ನಾಳೆ ಅಲ್ಲಿ ಸೆಕ್ಷನ್ಗೆ ಹೋಗ್ತೇನೆ, ಇಲ್ಲಿಗೆ ಹೋಗ್ಬೋದು, ಹೀಗೆ ಅನೇಕ ಸಂಗತಿಗಳನ್ನು ಅದು ಏನೇನು ತಿಳ್ಕೊಳ್ಬೇಕು ಅನ್ನೋದನ್ನು ಸ್ವಲ್ಪ ನನ್ನ ಅನುಭವದ ಮೇಲೆಗೆ ನಾನು ಆಮೇಲೆ ಹಂಚಿಕೊಳ್ತೇನೆ. ಅಂದರೆ ನಾನೇನು ಹೇಳ್ತಾ ಇದ್ದೇನೆ ಅಂತಂದರೆ, ಇಡೀ ವಿಶ್ವವಿದ್ಯಾನಿಲಯ ಒಂದು ಆತಂಕದ ಸನ್ನಿವೇಶವನ್ನು ಎದುರಿಸ್ತಾ ಇದೆ. ನಾನು ಭವಿಷ್ಯ ಹೇಳುವ ಖಣಿಕಾರ ಅಲ್ಲ, ನಾನು ಅಂಥ ಭವಿಷ್ಯ ಹೇಳ್ತಾ ಇಲ್ಲ ನಾನು. ಆದರೆ ನಾಳೆ ಏನಾಗಬಹುದು ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಎನ್ನುವುದು ಒಂದು ಆತಂಕದ ವಿಷಯವಾಗಿ ನನ್ನನ್ನು ಕಾಡ್ತದೆ. ಏನಾಗಬಹುದು, ಹೀಗೆ ಯಾವ ಸ್ಥಿತಿಯಲ್ಲಿ ಇದು ಉಳಿಬಹುದು, ಯಾವ ಸ್ವರೂಪದಲ್ಲಿ ಇದು ಮುಂದೆ ಅಸ್ತಿತ್ವವನ್ನು ಪಡ್ಕೊಳ್ಳಬಹುದು. ಒಂದು ವೇಳೆ ನಾವೊಂದು ಸ್ಪೆಕ್ಯುಲೇಟ್ ಮಾಡುವುದಾದರೆ, ಅಂದರೆ ನಾವು ಒಂದು ಊಹೆ ಮಾಡುವುದಾದರೆ, ಹಿಂದೆ ಇದ್ದ ಅಥವಾ ಈಗ ಇರುವ ಸ್ಥಿತಿಯಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಟ್ರಮೆಂಡಸ್ ಚೇಂಜಸ್ ವಿಲ್ ಟೇಕ್ ಪ್ಲೇಸ್, ಅದರ ಡೌಟೇ ಇಲ್ಲ. ಈಗೆಲ್ಲರೂ ಮಾತಾಡ್ತಿದ್ದಾರೆ ದೇಶದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ನಾನು ಕೆಲವೊಮ್ಮೆ ತಮಾಷೆ ಕಾಣೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಕಂಪ್ಯೂಟರ್ಸ್ ಇದಿರ್ಬೋದು, ಈಗೆಲ್ಲ ಉತ್ತರ ಪತ್ರಿಕೆಗಳು ನೋಡಿ, ಇದೇನಾಯಿತು ಗೊತ್ತಾ, ಮನುಷ್ಯನಿಂದ ಮಾಡುವ ಕೆಲಸಗಳು ವೇಗ ಇಲ್ಲ, ಅಥವಾ ಅದರಲ್ಲಿ ಹೆಚ್ಚು ತಪ್ಪುಗಳಾಗ್ತವೆ, ಅಥವಾ ಅದರಿಂದ ಒಂದು ಸ್ವಲ್ಪ ಕಿರಿಕಿರಿ ಆಗ್ತದೆ ಅಂತ ಆದಾಗಲೆಲ್ಲ ನಾವು ಕಂಪ್ಯೂಟರಿಗೆ ಶರಣಾಗುತ್ತಾ ಹೋದದ್ದನ್ನು ಬಂದಿದ್ದೇವೆ. ನಾವು ಸಣ್ಣ ಉದಾಹರಣೆ ಕೊಡ್ತೇನೆ. ನಮ್ಮಲ್ಲಿ ಎಕ್ಸಾಮಿನೇಷನ್ ಸಿಸ್ಟಮ್ ಹೇಗಿತ್ತು ಒಂದು ಕಾಲಕ್ಕೆ, ಎಲ್ಲ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಎಲ್ಲ ಇತ್ತು, ಬರೀಬೇಕು. ಎಲ್ಲ 1 ವರ್ಡ್ ಆನ್ಸರಿಗೆ ಬಂತು. ಐ ಮೇಕ್ ಇಟ್ ವೆರಿ ಸಿಂಪಲ್, 1 ವರ್ಡ್ ಆನ್ಸರ್. ಪರೀಕ್ಷೆಯಾಗಿ 5 ಗಂಟೆ ರಿಸಲ್ಟ್ ಕೊಡ್ತಾ ಇದ್ದಾರಂತೆ. ಈಗ ಮೊನ್ನೆ ಯಾರೋ ಇಂಜಿನಿಯರಿಂಗ್ ಸೆಕ್ಷನಲ್ಲಿ ಎಷ್ಟೋ 24,000 ಪತ್ರಿಕೆಗಳನ್ನು ಪರೀಕ್ಷೆಯಾಗಿ ಗೊತ್ತಿದ್ದಲ್ಲ, ತಾಂತ್ರಿಕ ವಿಶ್ವವಿದ್ಯಾನಿಲಯದಲ್ಲಿ 3 ಗಂಟೆ ರಿಸಲ್ಟ್ ಕೊಟ್ಟರು. ಯಾರು ಮನುಷ್ಯರು ವ್ಯಾಲ್ಯೂ ಮಾಡಿದ್ದಲ್ಲ ಇದು. ಅಂದರೆ ನೀವು ಕಂಪ್ಯೂಟರಿಗೆ ವ್ಯಾಲ್ಯೂಯೇಷನ್ಗೆ ಅನುಕೂಲ ಆಗುವ ಹಾಗೆ ನೀವು ಕ್ವಶನ್ ಪೇಪರ್ ಮಾಡ್ತಾ ಇರೋದು. ಈಗ ವಿದ್ಯಾರ್ಥಿಗಳಿಗೂ ಅದು ಸರಿಯಾಗಿದ್ದದ್ದಲ್ಲ, ಅಧ್ಯಾಪಕರಿಗೂ. ಯಾಕೆ ಅಂತಂದರೆ, ಈ ಅಧ್ಯಾಪಕರು ಸಂಭಾವನೆ ಹೆಚ್ಚು ಮಾಡಿದ ಗಲಾಟೆ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳ್ತಾರೆ. ಕಲಿಸ್ಬೇಕು ಇವರಿಗೆ, ವ್ಯಾಲ್ಯೂಯೇಷನ್ ಬೇಡ, ಟೀಚರ್ಸ್ ನಾವೇ ಮಾಡಿಸಿಕೊಳ್ತೇವೆ ಅಂತ. ಟು ಮೇಕ್ ಇಟ್ ವೆರಿ ಸಿಂಪಲ್, ದರ್ ಅದರ್ ರೀಸನ್ಸ್ ಆಲ್ಸೋ, ಐ ನೋ ಇಟ್. ಬಟ್ ಅಂದರೆ ನನ್ನ ಮಾತ್ರ ತಾತ್ಪರ್ಯ ಏನು ಅಂತಂದರೆ, ಮನುಷ್ಯ ಸಂಪನ್ಮೂಲದ ಬಳಕೆ ನಮಗೆ ಯಾವಾಗ ಸರಿಯಾಗಿ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ವೋ, ಮನುಷ್ಯ ಸಂಪನ್ಮೂಲದ ಬಳಕೆಯೇ ನಮಗೊಂದು ಸಮಸ್ಯೆಯಾಗಿ ಕಾಡ್ತದೆಯೋ, ಆಗ ಆ ಸಮಸ್ಯೆಗೆ ಸರಿಯಾದ ಮತ್ತು ನೇರವಾದ ಸಮರ್ಪಕವಾದ ಉತ್ತರವನ್ನು ಕಂಡುಕೊಳ್ಳದೆ ನಾವು ಪರ್ಯಾಯ ಮಾರ್ಗವನ್ನು, ಸುಲಭದ ಮಾರ್ಗಗಳನ್ನು ಕಂಡುಕೊಳ್ತಾ ಇದ್ದೇವೆ. ಅಕಾರ್ಡಿಂಗ್ ಟು ಮೀ ಇಟ್ಸ್ ನಾಟ್ ಗುಡ್. ವ್ಯಾಲ್ಯೂಯೇಷನ್ ಬೇಡ, ಟೀಚರ್ಸ್ ಮಾಡೋದು ಬೇಡ, ನಮಗೆಲ್ಲ ಕಂಪ್ಯೂಟರ್ ಮಾಡ್ತದೆ ಅಂತ ನೋಡಿ ಯೋಚನೆ ಮಾಡಿ ನೀವು. ಅದು ದ ಕ್ವಾಂಟಿಟಿ, 1000 ಲಕ್ಷಗಟ್ಟಲೆ ಪೇಪರ್ಸ್, ಇದು ಆಗುವಂಥದ್ದಲ್ಲ. ಸೊ ನಾವು ಇದೆಲ್ಲ ನೀವು ಅದನ್ನು, ನನಗೆ ಗೊತ್ತಿಲ್ಲ, ನನ್ನ ದೃಷ್ಟಿಯಲ್ಲಿ ಮನುಷ್ಯ ಸಂಪನ್ಮೂಲವನ್ನು ರಿಜೆಕ್ಟ್ ಮಾಡುವ, ಹ್ಯೂಮನ್ ರಿಸೋರ್ಸನ್ನು ಇಗ್ನೋರ್ ಮಾಡುವ, ಹ್ಯೂಮನ್ ರಿಸೋರ್ಸನ್ನು ಇರ್ರೆಲೆವೆಂಟ್ ಮಾಡುವ, ಅಪ್ರಸ್ತುತ ಮಾಡುವ ಯಾವ ಬೆಳವಣಿಗೆಯನ್ನು ಕೂಡ ವೈಯಕ್ತಿಕವಾಗಿ ನಾನು ಇಷ್ಟಪಡುವನಲ್ಲ. ಅದಕ್ಕೆ ಐ ಹ್ಯಾವ್ ಮೈ ಓನ್ ರೀಸನ್ಸ್. ಮನುಷ್ಯ ಅಪ್ರಸ್ತುತ ಅಂತ ಮಾಡುವುದಿದ್ದರೆ, ಮನುಷ್ಯನ ಅಪ್ರಸ್ತುತಗೊಳಿಸುವುದು, ಯು ಆರ್ ನಾಟ್ ರೆಲೆವೆಂಟ್ ಅಂತ. ನಾವು ಅರ್ಧ ಗಂಟೆ ಮುಂಚೆ, 1 ಗಂಟೆ ಮುಂಚೆ ನಾನು ರಿಜಿಸ್ಟ್ರಾರ್ ಮಾತಾಡಿಕೊಂಡೆ, ಎ ಡೇ ವಿಲ್ ಕಮ್, ಟೀಚರ್ಸ್ ಬೇಡ ನಮಗೆ. ನೋ, ಟೀಚರ್ಸ್ ಬೇಡ. ಬಹುಶಃ ತರಗತಿಗಳಲ್ಲಿ ಪಾಠ ಮಾಡುವ, ಡೋಂಟ್ ಥಿಂಕ್ ದ್ಯಾಟ್ ನಾನು ಯಾವಾಗಲೂ ಒಂದು ನೆಗೆಟಿವ್ ಮಾತಾಡ್ತಾ ಇದ್ದೇನೆ ಅಂತಲ್ಲ. ವಾಟ್ ಐಮ್ ಚೇಂಜಿಂಗ್ ಈಸ್ ಏನು ಚೇಂಜಸ್ ಆಗ್ತಾ ಇದೆ ಅಂತ. ಅದು ಇಟ್ ಹೋಲ್ಡ್ಸ್ ಗುಡ್ ರಿಗಾರ್ಡಿಂಗ್ ಅಡ್ಮಿನಿಸ್ಟ್ರೇಷನ್ ಆಲ್ಸೋ. ನಮ್ಮ ಆಡಳಿತದಲ್ಲಿಯೂ ಕೂಡ ಹೀಗೆ ಆಗ್ತದೆ ಈಗ. ಹೀಗೆ
ಆಯಿತಾ. ಆಡಳಿತದಲ್ಲಿ ಮೆಷಿನ್ ಏನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಅನ್ನೋ ತಂತ್ರಜ್ಞಾನ, ತಂತ್ರಜ್ಞಾನದ ಬಳಕೆ ಎಲ್ಲೆಲ್ಲಿ ಆಗ್ತದೋ, ನಾನು ಸೈನ್ಸಿನ ವಿರೋಧಿ ಅಲ್ಲ, ನಾನು ತಂತ್ರಜ್ಞಾನದ ಅಪ್ಲಿಕೇಶನ್ ವಿಷಯ ಉಂಟಲ್ಲ, ಟೋಟಲ್ ಡಿಫ್ರೆಂಟ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಬಗ್ಗೆ ನಾವು ಸ್ವಲ್ಪ ಜಾಗ್ರತೆ ಬೇಕು. ಸೈನ್ಸ್ ಆಫ್ಕೋರ್ಸ್ ಐ ಆಮ್ ಫಾರ್ ಇಟ್, ನೋ ಡೌಟ್ ಅಬೌಟ್ ಇಟ್. ವಿಜ್ಞಾನ ಬೇಕು ನಮಗೆ. ತಂತ್ರಜ್ಞಾನ ಅಂತ ಹೇಳಿದ ಕೂಡಲೇ ಉಂಟಲ್ಲ, ಅದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಮಾತಾಡ್ತಾ ಇದ್ವಿ, ಟೀಚರ್ಸ್ ಬೇಡ. ಯಾಕೆ ನಿಮಗೆಲ್ಲವೂ ಎಲ್ಲಿ ಸಿಗ್ತದೆ ಈಗ? ಯಾವುದೋ ಒಂದು ವಿಷಯ ಕೊಟ್ಟು ಕೊಡ್ತದೆ ಅದು ನಿಮಗೆ. ಒಬ್ಬ ಟೀಚರಿಂದ ಬೆಟ್ರ್ ಕೊಡ್ತದೆ ಹಾಗೆ ನೋಡಿದರೆ. ಯಾಕಂದ್ರೆ ಅಷ್ಟು ಇನ್ಫಾರ್ಮೇಷನ್ ಫೀಡ್ ಮಾಡಿ ಆಗಿದೆ ಅದರಲ್ಲಿ. ಈಗ ನೀವು ಯಾವುದು ಬೇಕಾದರೆ ಕೇಳಿ. ನಾನು ನಿನ್ನೆ ಸುಮ್ಮನೆ ಇಲ್ಲದೆ ಜೆಮಿನಿ ಅಂತ ಒಂದು ಉಂಟಲ್ಲ ಆ್ಯಪ್, ಅದಕ್ಕೆ ಹೋಗಿ ಮ್ಯಾಗ್ನ್ ಯೂನಿವರ್ಸಿಟಿ ಆ್ಯಕ್ಟ್ ಅಂತ ಕೊಟ್ಟೆ, ತೆಕ್ಕೊಳ್ಳಿ. ಪ್ರಿಂಟೆಡ್ ನಾನು ನಿಮ್ಮ ಹತ್ರ ತರಿಸಿದೆ, ಯಾರನ್ನೋ ಕೇಳಿ ತರಿಸಿದೆ ನಿಮ್ಮ ಹತ್ರ. ನಾನು ಯಾರು ತಂದು ಕೊಟ್ಟರು ನನಗೆ, ನಾನು ಹಾರ್ಡ್ ಕಾಪಿ ನನ್ನ ಕೈಯಲ್ಲಿದೆ. ಬಟ್ ನೋಡುವ ಅಂತ ನೋಡಿದರೆ ಯೂನಿವರ್ಸಿಟಿ ಆ್ಯಕ್ಟ್ ಉಂಟು ಅದರಲ್ಲಿ. ಮತ್ತೆ ಕೇಳ್ತದೆ, ಇಫ್ ಯು ವಾಂಟ್ ಟು ಎನಿ ಕ್ಲಾರಿಫಿಕೇಶನ್, ಸೀಕ್ ಮೋರ್ ಕ್ಲಾರಿಫಿಕೇಶನ್, ಪ್ಲೀಸ್ ಆಸ್ಕ್. ಸ್ಪೆಸಿಫಿಕ್ ಪ್ರಶ್ನೆಗಳನ್ನು ಕೇಳಿ ನಾನು ಕೊಡ್ತಾರೆ ಹೇಳ್ತದೆ ಅದು. ಅಂದರೆ ಯೂನಿವರ್ಸಿಟಿ ಆ್ಯಕ್ಟ್ನ ಎಲ್ಲ ವಿಷಯಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಈಗ ಅದು ತೆಗೆದುಕೊಡ್ತದೆ ನಿಮಗೆ ಅಷ್ಟೇ. ದಟ್ಸ್ ಎ ಗುಡ್ ಥಿಂಗ್. ಈಗ ನೀವು ತರಗತಿಯ ಒಳಗಡೆ ಹೀಗೆ ಎಲ್ಲಿಂದೋ ತೆಗೆದುಕೊಡುವುದಾದರೆ ಟೀಚರ್ಸು, ನೀವು ಯಾಕೆ ಬೇಕು? ನೋ, ಮಕ್ಕಳು ಬರಲಿ. ಹಾಗಾಗಿ ಇರಬೇಕು ಒಬ್ಬ ಒಳ್ಳೆಯ ಇಂಟರ್ಪ್ರೆಟ್ ಮಾಡಬಹುದಾದ, ವ್ಯಾಖ್ಯಾನ ಮಾಡಬಹುದಾದ ಟೀಚರ್ ಇದ್ದರೆ ಸಾಕು ನಮಗೆ. ಒಬ್ಬ ಒಳ್ಳೆ ರಿಸರ್ಚ್ ಇರುವ ಒಬ್ಬ ಪ್ರೊಫೆಸರ್, ಒಂದು 2-3 ಜನ ಇರಲಿ. ಲೆಟ್ ಸ್ಟೂಡೆಂಟ್ಸ್ ಕಮ್ ಆ್ಯಂಡ್ ಕನ್ಸಲ್ಟ್ ದೆಮ್. ಅಂದರೆ ತರಗತಿಗಳು ಹೋಗಿ ಒಂದು ಕನ್ಸಲ್ಟೇಷನ್ ಲೆವೆಲಿಗೆ PG ಕೋರ್ಸಸ್ ಎಲ್ಲ ಬರಬಹುದು ಏನು ಅಂತ ನಾವು ಆಲ್ಮೋಸ್ಟ್ ಹಾಗೆ ಆಗ್ತದೆ ನಾನು ಹೇಳ್ತಾ ಇಲ್ಲ. ಲೈಬ್ರರಿ ತಗೊಳ್ಳಿ, ತೆಗ್ದ ಬಾಯಿ ಹೇಳ್ತಾರೆ, ನೋ ರೀಡರ್ಸ್. ಏನು ಮಾಡ್ತೀರಿ ನೀವು? ಪುಸ್ತಕದ ವರ್ಷಕ್ಕೆ 6,000 ಪ್ರಿಂಟ್ ಆಗ್ತಾ ಉಂಟು, 6,000 ಪುಸ್ತಕ ಪ್ರಿಂಟ್ ಆಗ್ತಾ ಉಂಟು. ಲೈಬ್ರರಿ ಅಪ್ರಸ್ತುತ ಆಗ್ತಾ ಇದೆ ಅಂತಾದರೆ ದ ಪ್ರಾಬ್ಲಮ್ಸ್, ಎಜುಕೇಷನ್ ಪ್ರಾಬ್ಲಮ್ಸ್, ಅದು ತುಂಬ ಕಾಂಪ್ಲೆಕ್ಸ್ ಆಗಿರ್ತದೆ ಎನ್ನುವುದು ಒಂದು. ಅಂದರೆ ನಾನೇನು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತಂದರೆ, ಉನ್ನತ ಶಿಕ್ಷಣ ಬಹಳ ಬದಲಾಗುತ್ತಾ ಇದೆ ಮತ್ತು ಇನ್ನಷ್ಟು ತೀವ್ರ ಬದಲಾವಣೆಗೆ ಒಳಗಾಗಲಿದೆ. ಇಂಥ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆ, ವಿಶ್ವವಿದ್ಯಾನಿಲಯದ್ದು ಮತ್ತು ಆಡಳಿತ ವ್ಯವಸ್ಥೆ ಎಷ್ಟು ಮುಖ್ಯ ಎನ್ನುವುದು ನನ್ನ ಮುಂದಿನ ಅದರ ಸ್ಕೋಪ್ ಎಷ್ಟಿದೆ ಅಂತ ಹೇಳೋದು, ಅದರ ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ನ ಬಗ್ಗೆ ಆಮೇಲೆ ಮಾತಾಡ್ತೇನೆ ನಾನು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದದ್ದು ಇದು ಬಹಳ ಉಪಯುಕ್ತವಾದ, ನಿಮಗೊಂದು ಅರಿವನ್ನು ಕೊಡುವ, ಒಂದು ನಾಲೆಜ್, ಒಂದು ಜ್ಞಾನವನ್ನು ಕೊಡುವ, ಹೊಸ ತಿಳುವಳಿಕೆಯನ್ನು ಕೊಡುವ ಒಂದು ಶಿಬಿರ ಇದು ಅಂತ ನಾನು ಭಾಗವಹಿಸಿದ್ದೇನೆ. ಮತ್ತು ಇದು ಆಡಳಿತ ವರ್ಗದವರೆಲ್ಲ ಒಟ್ಟು ಸೇರಿ, ಮತ್ತು ನಾನು ಹೇಳಬೇಕಾದದ್ದು ಇಡೀ ಯೂನಿವರ್ಸಿಟಿ ಸಿಸ್ಟಮಲ್ಲಿ, ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ, ಉನ್ನತ ಶಿಕ್ಷಣ ಸಂಸ್ಥೆಯಾದ ವಿಶ್ವವಿದ್ಯಾನಿಲಯದ ಅಧಿನಿಯಮ, ಪರಿನಿಯಮ, ವಿನಿಯಮ ಅಥವಾ ರೆಗ್ಯುಲೇಷನ್ಸ್, ಬೆಟರ್ ಅದನ್ನು ಆ್ಯಕ್ಟು, ಸ್ಟ್ಯಾಚ್ಯೂಟು ಹೀಗೆ ಹೇಳೋದು, ಆರ್ಡಿನೆನ್ಸು, ಆಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಹೇಳೋದೇ ನನಗಿಷ್ಟ. ಅದಲ್ಲ ಈ ಅಧಿನಿಯಮ, ಪರಿನಿಯಮ, ವಿನಿಯಮ ಆಗುವಾಗ ಒಟ್ಟು ಅದು ಕನ್ನಡದಂತ ಅನಿಸೋದಿಲ್ಲ. ಇಂಗ್ಲೀಷ್ ಪದಗಳನ್ನು ಇಟ್ಟುಕೊಳ್ಳೋದು ಆಕ್ಷೇಪ ಏನಿಲ್ಲ ಬಿಡಿ. ಈ ಈ ಈ ಮಾಹಿತಿಗಳ ಹಿನ್ನೆಲೆಯಲ್ಲಿ ನೋಡಿದರೆ, ವಿಶ್ವವಿದ್ಯಾನಿಲಯದ ಒಟ್ಟು ವ್ಯವಸ್ಥೆ, ಒಟ್ಟು ಸ್ವರೂಪದ ಹಿನ್ನೆಲೆಯಲ್ಲಿ ನೋಡಿದರೆ, ಆಡಳಿತ ಘಟಕ ಇದೆಯಲ್ಲ, ದ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಆರ್ ದ ಅಡ್ಮಿನಿಸ್ಟ್ರೇಟಿವ್ ಕಾಂಪೊನೆಂಟ್ ಇದು ಉಂಟಲ್ಲ, ಇದು ಬಹಳ ಮುಖ್ಯವಾದದ್ದು. ನಾನು ಅದನ್ನು ಮತ್ತೆ ವಿವರಿಸ್ತೇನೆ. ಇಡೀ ಯೂನಿವರ್ಸಿಟಿ ಆ್ಯಕ್ಟಲ್ಲಿ, ಯೂನಿವರ್ಸಿಟಿ ಆ್ಯಕ್ಟ್ ನೀವು ನೋಡ್ತಾ ಹೋದರೆ ಅದು ಇಡೀ ಫ್ರೇಮ್ ಆಗಿರುವುದು ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಷನ್ನ ಮೇಲೆ ನೋಡಿ ನೀವು. ಇಟ್ ಡಸಂಟ್ ಸ್ಪೀಕ್ ಅಬೌಟ್ ಟೀಚರ್ಸ್, ಬಟ್ ಇಟ್ ಸೇಸ್ ಟೀಚರ್ಸ್ನ ಹೇಗೆ ಅಪಾಯಿಂಟ್ಮೆಂಟ್ ಮಾಡ್ತಾ ಅಂತ ಹೇಳ್ತದೆ. ಅದು ಮಕ್ಕಳ ಬಗ್ಗೆ, ಟೀಚರ್ಸ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಇಡೀ ಆ್ಯಕ್ಟ್ ಮಾತಾಡ್ತಾ ಇರುವುದು ಯೂನಿವರ್ಸಿಟಿ. ವಾಟ್ ಈಸ್ ಯೂನಿವರ್ಸಿಟಿ? ವಾಟ್ ಈಸ್ ಎ ಯೂನಿವರ್ಸಿಟಿ? ರಿಜಿಸ್ಟರ್ ಸೆಕ್ಷನ್ ಬಗ್ಗೆ ಮಾತಾಡ್ತದೆ, ಎಕ್ಸಾಮಿನೇಷನ್ ಸೆಕ್ಷನ್ ಬಗ್ಗೆ ಮಾತಾಡ್ತದೆ, ಫೈನಾನ್ಸ್ನ ಬಗ್ಗೆ ಮಾತಾಡ್ತದೆ, ಎಲ್ಲದರ ಬಗ್ಗೆಯೂ ಅದರಲ್ಲಿ ಉಂಟು. ಡಿಪಾರ್ಟ್ಮೆಂಟ್ನ ಬಗ್ಗೆ ಏನಿಲ್ಲ ಅದರಲ್ಲಿ, ಸ್ಟ್ಯಾಚ್ಯೂಟಲ್ಲಿ ಎಂಥದ್ದು ಇಲ್ಲ. ಅಲ್ಲ, ಡಿಪಾರ್ಟ್ಮೆಂಟ್ ಮಾಡಬೇಕಾದ್ರೆ ಮತ್ತು ಇಲ್ಲಿ ತಗೊಳ್ಬೇಕು, ನೀವು ತಗೊಂಡು ಇಲ್ಲಿ ಇದೆಲ್ಲ ಮಾಡಿಕೊಂಡು ಸ್ಟ್ಯಾಚ್ಯೂಟ್ ಮಾಡಿ ಎಲ್ಲ ಮಾಡಬೇಕು, ಪೀಠ ಸ್ಥಾಪನೆ. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಡಿಸಿಷನ್ ಮೇಕಿಂಗ್ ಬಾಡಿ,
ಅಡ್ಮಿನಿಸ್ಟ್ರೇಷನ್ ಬಾಡಿ ಅಥವಾ ಒಂದು ಯೂನಿವರ್ಸಿಟಿಯ ಇಡೀ ಆಡಳಿತಕ್ಕೆ ಒಂದು ನಿಯಂತ್ರಣ ನಿರ್ದೇಶನ ಕೊಡುವುದು ಆಡಳಿತ ವಿಭಾಗ ಅಂತ. ಅಂಥ ವಿಭಾಗದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ವಿಶ್ವವಿದ್ಯಾನಿಲಯದಲ್ಲಿ ನೀವು ಅಮುಖ್ಯರಲ್ಲ, ನೀವು ಮುಖ್ಯರೇ. ಎಲ್ಲರೂ ವಿಶ್ವವಿದ್ಯಾನಿಲಯದಲ್ಲಿ ಮುಖ್ಯರೇ. ಎಲ್ಲರೂ, ಎಲ್ಲ ಶಿಕ್ಷಕ ವರ್ಗ, ಶಿಕ್ಷಕರು ಹೇಳ್ತೀರಿ ನೀವು, ವಿದ್ಯಾರ್ಥಿ ಸಮುದಾಯ, ಪೋಷಕರು, ಯಾವುದು ಸಾರ್ವಜನಿಕ ಮತ್ತು ಆಡಳಿತ ವಿಭಾಗ, ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಈ ಎಲ್ಲ ಇಲಾಖೆಗಳು ಕೂಡ ಮುಖ್ಯವೇ. ಒಂದು ವೇಳೆ ಮುಖ್ಯ ಅಂತ ಹೀಗೇನಾದರೂ ಒಂದು ಪಟ್ಟಿ ಮಾಡುವುದಾದರೆ ಮೊದಲ ಸ್ಥಾನದಲ್ಲಿ ನಂಬರ್ 1 ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್, ಆಡಳಿತ ವಿಭಾಗ ಮತ್ತು ಆಡಳಿತ ನೌಕರರು, ಯಾವುದೇ. ಹಾಗಾಗಿ ನೀವು ವಿಶ್ವವಿದ್ಯಾನಿಲಯದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದೀರಿ. ಪ್ಲೀಸ್ ರಿಮೆಂಬರ್, ಡೋಂಟ್ ಫರ್ಗೆಟ್ ಇಟ್. ಇದು ತುಂಬ ಅಭಿಮಾನದ ವಿಷಯ. ಇದು ನಾವು ಟೀಚರ್ಸ್ಗಿಂತ ಅಲ್ಲ, ಅದೇನಿಲ್ಲ. ಇದು ಒನ್ ಆಫ್ ದಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ನೀವು ಕೂಡ ಅಥವಾ ನೀವು ಮುಖ್ಯರೇ, ಇಲ್ಲಿ ಯಾರೂ ಅಮುಖ್ಯರಲ್ಲ ವಿಶ್ವವಿದ್ಯಾನಿಲಯದಲ್ಲಿ. ಸೊ ಅಂತಹ ವ್ಯವಸ್ಥೆಯಲ್ಲಿ ಮುಖ್ಯವಾಗಿರುವ ಆಡಳಿತ ವ್ಯವಸ್ಥೆಯ ಮರುಚಿಂತನೆಯ ಅವಲೋಕನದ ಕುರಿತ ಈ 2 ದಿನಗಳ ಈ ವಿಚಾರ ಸಂಕಿರಣಕ್ಕೆ ನಾನು ಮತ್ತೊಮ್ಮೆ ಶುಭಾಶಯವನ್ನು ಕೋರಿ ನನ್ನ ಪೀಠಿಕೆ ವೇಷದ ಮಾತುಗಳನ್ನು ನಾನು ಮುಗಿಸ್ತೇನೆ. ಬಣ್ಣದ ವೇಷಕ್ಕೆ ಸಿದ್ಧರಾಗಿ. ನಮಸ್ಕಾರ. ಧನ್ಯವಾದಗಳು ಸರ್. ಪ್ರೊಫೆಸರ್ ಚಿನ್ನಪ್ಪ ಸರ್ ಅವರು ಕುಲಸಚಿವರಾಗಿ ನಮ್ಮೊಂದಿಗೆ ಇದ್ದರು. ಆದ ಕಾರಣ ಶಿಕ್ಷಕೇತರ ಉದ್ಯೋಗಿಗಳ ಕಾರ್ಯವೈಖರಿಯನ್ನು ಬಹಳ ಹತ್ತಿರದಿಂದ ಕಂಡಿದ್ದಾರೆ. ಮುಂದಿನ ಭವಿಷ್ಯದ ಈಗಿನ ಮತ್ತು ಆಗಿನ ಪರಿಸ್ಥಿತಿಯನ್ನು ಗಮನಿಸಿ ಉನ್ನತ ಶಿಕ್ಷಣದ ಮುಂದಿನ ಭವಿಷ್ಯದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ತಂತ್ರಜ್ಞಾನವು ಮಾನವ ಸಂಪನ್ಮೂಲವನ್ನು ರಿಪ್ಲೇಸ್ ಮಾಡ್ತಾ ಇದೆ ಎಂಬ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿ, ಇಂತಹ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆ ಮತ್ತು ಉನ್ನತ ಶಿಕ್ಷಣವು ಅಪ್ಗ್ರೇಡ್ ಆಗುವುದು ಬಹುಮುಖ್ಯ ಎಂದು ನಮಗೆ ತಿಳುವಳಿಕೆಯನ್ನು ಹೇಳಿಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್ ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ. ಮುಂದೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ನಮ್ಮ ನೆಚ್ಚಿನ ಕುಲಸಚಿವರು, ಇವರು ಈ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ತೇನೆ ಸರ್. PM ಉಷದ ಆಶ್ರಯದಲ್ಲಿ ನಡೆಯುತ್ತಿರುವ ಈ ವರ್ಕ್ಶಾಪಿನ ಉದ್ಘಾಟನಾ ಸಮಾರಂಭದ ಆದರಣೀಯ ಅಧ್ಯಕ್ಷರಾಗಿರುವ ಶ್ರೀಮತಿ ತಜ್ನೀಸ್ ಬಾನು ಅವರೇ, ಈ ಕಾರ್ಯಾಗಾರವನ್ನು ಉದ್ಘಾಟಿಸಿದ ಶಿಕ್ಷಣ ತಜ್ಞರು, ಉತ್ತಮ ಆಡಳಿತಗಾರರು, ಜಾನಪದ ವಿದ್ವಾಂಸರು, ಇವೆಲ್ಲದಕ್ಕಿಂತ ಮಿಗಿಲಾಗಿ ವಿಶ್ವವಿದ್ಯಾನಿಲಯದ ಹಿರಿಮೆ ಗರಿಮೆಗೆ ಚ್ಯುತಿ ಬಾರದಾಗಿ ಸಹಕರಿಸುತ್ತಿರುವ ನಮ್ಮೆಲ್ಲರ ಪ್ರೀತಿಗೆ ಮತ್ತು ಗೌರವಕ್ಕೆ ಪಾತ್ರರಾಗಿರುವ ಡಾಕ್ಟರ್ ಚಿನ್ನಪ್ಪ ಗೌಡ ಅವರೇ, ಈ ಕಾರ್ಯಾಗಾರದ ಸಂಯೋಜಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳ ಸಂಘದ ಕಾರ್ಯದರ್ಶಿಯಾಗಿರುವ ಚಂದ್ರಶೇಖರ್ ಬಿ ಅವರೇ, ಬೇರೆ ಬೇರೆ ವಿಷಯಗಳಲ್ಲಿ ತಜ್ಞತೆಯನ್ನು ಇಟ್ಕೊಂಡು ಈ ಕಾರ್ಯಾಗಾರದಲ್ಲಿ ಉಪನ್ಯಾಸವನ್ನು ಕೊಡಲಿರುವ ವಿಷಯ ತಜ್ಞರೇ, ಶಿಕ್ಷಕ ಮತ್ತು ಆಡಳಿತ ವೃಂದದಲ್ಲಿ ಇರುವ ನನ್ನ ಆತ್ಮೀಯ ಸಹೋದ್ಯೋಗಿ ಬಂಧುಗಳೇ, ಆಹ್ವಾನಿತರೇ, ಮಾಧ್ಯಮ ಮಿತ್ರರೇ, ನಿಮಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ 1-2 ಮಾತಾಡಬೇಕು ಅಂತ ಇಚ್ಛಿಸಿದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ 1980ರಿಂದ ಪ್ರಾರಂಭ ಆಯಿತು. ಬೇರೆ ಬೇರೆ ಲೆವೆಲಲ್ಲಿ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಸನ್ನು ಕಂಡಿತು ಇವತ್ತಿನ ತನಕ. ಅದು ಆಗಿರ್ಬೋದು, ಸುಮಂಗಲಿಯವರ ಪ್ರಾರ್ಥನೆಯಿಂದಲೂ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಮತ್ತೆ 3 ಒಟ್ಟಿಗೆ ಕರ್ಕೊಂಡು ಬಂದಿದ್ದಾರೆ, ಇನ್ನೂ ಸ್ವಲ್ಪ ಅಭಿವೃದ್ಧಿಯ ಇದು ಜಾಸ್ತಿ ಆಗಲಿ ಅಂತೇಳಿ. ಈ ಅಭಿವೃದ್ಧಿ ಕಾಣುತ್ತಿರುವ ಈ ಸಮಯದಲ್ಲಿ ಏರುಪೇರು ಕೂಡ ಇತ್ತು. ಅಭಿವೃದ್ಧಿ ಬೇಕಾದಲ್ಲಿ ಅಭಿವೃದ್ಧಿ ಆಗ್ತಿತ್ತು, ಕೆಲವು ಸಲ ಬೇಡದಲ್ಲಿ ಅಭಿವೃದ್ಧಿ ಆಗ್ತಿತ್ತು. ಬೇರೆ ಬೇರೆ ರೀತಿಯ ವಿಷಯದ ಒಂದು ಫೋಕಸ್ ಇರುವ ಕುಲಪತಿಗಳು ಬಂದರು, ಕುಲಸಚಿವರುಗಳು ಬೇಕಾದಷ್ಟು ಜನ ಬಂದರು, ಅದರಲ್ಲಿ ನನ್ನಾಗಿ ಪ್ರಭಾರಗಳು ತುಂಬ ಜನ ಇದ್ದರು. ಆದರೂ ಎಲ್ಲರೂ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅಂತ ಸರ್ಕಾರ ಹೇಳ್ತದೆ, KSU ಆ್ಯಕ್ಟ್ ಹೇಳ್ತದೆ, UGCಯ ಪ್ರತಿ ನಿಯಮಾವಳಿಗಳು ಹೇಳ್ತದೆ. ಆದರೂ ಕೆಲವು ಸಲ ಏನಾಗ್ತದೆ,
ಬೇಕು ಬೇಡದು, ಅರಿವಿದ್ದು ಅರಿವಿಲ್ಲದೆಯೋ ಕೆಲವು ಸಲ ಈ ಬ್ಯಾರಿಯರನ್ನು ಕ್ರಾಸ್ ಮಾಡಿದ ಕ್ಷಣಗಳು ಸ್ವಲ್ಪ ಜಾಸ್ತಿ ಆಗಿತ್ತು. ಆದರೂ ಇವೆಲ್ಲವನ್ನು ತಾಳಿಕೊಂಡು ವಿಶ್ವವಿದ್ಯಾನಿಲಯ ಮುಂದುವರಿತಾ ಇದೆ. ನಾವು ಈ PM ಉಷದ ಬಗ್ಗೆ ಮಾತಾಡ್ತಿರುವಾಗ ಮಾನ್ಯ ಕುಲಪತಿಯವರ ಮಾರ್ಗದರ್ಶನದಂತೆ ನಾವು ಎಲ್ಲರಿಗೂ ಒಂದು ಸಾಫ್ಟ್ ಸ್ಕಿಲ್ ಅದರಲ್ಲಿ ಒಂದು ವರ್ಕ್ಶಾಪ್ ಮಾಡಲಿಕ್ಕೆ ಅಥವಾ ಒಂದು ದಿವಸದ ಸೆಮಿನಾರ್ ಮಾಡಲಿಕ್ಕೆ ನಾವು ಎಲ್ಲ ಸಹಕಾರವನ್ನು ನೀಡಬೇಕು ಅಂತ ಆಲೋಚಿಸ್ತಿರುವ ಸಮಯದಲ್ಲಿ ಶಿಕ್ಷಕೇತರ ಬಂಧುಗಳಿಗೆ ಅಂದರೆ ಆಡಳಿತ ಸಿಬ್ಬಂದಿಗಳಿಗೆ ಯಾಕೆ ಈ ಒಂದು ಆಪ್ಷನ್ ಕೊಡಬಾರ್ದು? ಒಂದು ಯೂನಿವರ್ಸಿಟಿ ಒಳ್ಳೆಯದಾಗಬೇಕು ಅಂತಾದರೆ ಕೇವಲ ಶಿಕ್ಷಕರು ಒಳ್ಳೆಯವರು ಅಂತಾದರೆ ಸಾಲದು, ಆಡಳಿತ ಸಿಬ್ಬಂದಿ ಸರಿ ಇರಬೇಕು. ಎಲ್ಲಿ ಆಡಳಿತ ಚೆನ್ನಾಗಿರ್ತದೋ ಅಲ್ಲಿ ಶಿಕ್ಷಣ ಚೆನ್ನಾಗಿರ್ತದೆ, ಎಲ್ಲಿ ಶಿಕ್ಷಣ ಚೆನ್ನಾಗಿರ್ತದೆ ಅಲ್ಲಿ ಆಡಳಿತವೂ ಚೆನ್ನಾಗಿರಬೇಕು ಅಂತ ಒಂದು ಆಶಯ ಇರ್ತದೆ. ಅಭಿವೃದ್ಧಿ ಹೊಂದುವಾಗ ಒಂದು ಪಾರ್ಟ್ ಆಫ್ ದಿ ಯೂನಿವರ್ಸಿಟಿ ಅಭಿವೃದ್ಧಿ ಅಂದರೆ ಪ್ರಯೋಜನ ಇಲ್ಲ, ಎಲ್ಲರೂ ಒಟ್ಟಿಗೆ ಹೋಗಬೇಕು. ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡಲಿಕ್ಕೆ, ಸುಶಿಕ್ಷಿತರನ್ನಾಗಿ ಮಾಡಲಿಕ್ಕೆ ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅವರಿಗೆ ಬೆಂಗಾವಲಾಗಿ ನಿಲ್ಲುವ ನಿಮ್ಮೆಲ್ಲರ ಪಾತ್ರ ಅದಕ್ಕಿಂತ ಜಾಸ್ತಿಯಾಗಿರ್ತದೆ. ಅದು ಎಲ್ಲಿಯೂ ಕಾಣೋದಿಲ್ಲ ಅಷ್ಟೇ. ಮಕ್ಕಳು ನಮ್ಮಿಂದ ಸುಶಿಕ್ಷಿತಗೊಳ್ತಾರೋ ಅಥವಾ ಸುಸಂಸ್ಕೃತರಾಗ್ತಾರೋ ಎನ್ನುವ ಮಾತು ಎರಡನೆಯದು. ಕೇವಲ ಒಂದು ಪಾರ್ಟ್ ಆಫ್ ದಿ ಪಾಪ್ಯುಲೇಷನ್ ಮಾತುಗಳನ್ನು ಕೇಳ್ತಾ ಇಲ್ಲ ಅಂಥೇಳಿ ಇಡೀ ವಿದ್ಯಾರ್ಥಿ ವೃಂದವನ್ನು ನಾವು ದೂಷಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿರ್ಬೋದು, ಸಮಾಜಕ್ಕಾಗಿ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಹಣದ್ದೇ ಕಾಂಟ್ರಿಬ್ಯೂಷನ್ ಅಲ್ಲ, ಇಂಟೆಲೆಕ್ಚುವಲ್ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಆದರೆ ನೆನಪಿಡಿ, ಇವರೆಲ್ಲರೂ ರೂಪುಗೊಂಡಿದ್ದು ವಿಶ್ವವಿದ್ಯಾನಿಲಯದಲ್ಲಿ. ಅಂದರೆ ಈ ಸಮಾಜದಲ್ಲಿ ಯಾರಾದರೂ ಒಬ್ಬರು ಒಳ್ಳೆಯ ಕೆಲಸ ಮಾಡ್ತಿದ್ದರೆ ಅವರನ್ನು ರೂಪಿಸುವಲ್ಲಿ ನಿಮ್ಮದು ನಮ್ಮದು ಎಲ್ಲರದ್ದು ಒಂದು ಪಾಲಿದೆ. ಕೆಲವು ಸಲ ಕಾಣ್ತದೆ, ಕೆಲವು ಸಲ ಕಾಣೋದಿಲ್ಲ. ಈಗ ಒಬ್ಬ ವಿದ್ಯಾರ್ಥಿ ಇಲ್ಲಿ ಬಂದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಂತ ಹೇಳಿದರೆ ಅವನು ಕೊಟ್ಟ ಫೀಸಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ, ಸಮಾಜ, ಶಿಕ್ಷಕರು, ಶಿಕ್ಷಕೇತರರು ಎಲ್ಲರೂ ಅವರಿಗೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರೆ. ಮಕ್ಕಳಿಗೆ ಅರಿವಾಗ್ತದೋ ಇಲ್ಲೋ ಅಂತ ಹೇಳೋದು ಭಾರಿ ಕಷ್ಟದ ಮಾತು ಅದು. ಯಾಕಂದರೆ ಈಗಿನ ಕಾಲದಲ್ಲಿ ವಿಷಯ ಎತ್ತಿದರೆ ಜೆನ್ಜಿ ಅಂತ ಹೇಳ್ತಾರೆ. ಒಂದು ಉದಾಹರಣೆ ಏನಂತ ಹೇಳಿದರೆ, ಕೆಲವೊಂದು ಮಕ್ಕಳು ಕೆಲವು ಡಿಪಾರ್ಟ್ಮೆಂಟಲ್ಲಿ ಹೇಳ್ತಾ ಇದ್ರಂತೆ, ನಾವು ಜೆನ್ಜಿ ನಮಗೆ ಹೇಗೆ ರೂಲ್ಸನ್ನು ಬ್ರೇಕ್ ಮಾಡಬೇಕು, ಹೇಗೆ ರೂಲ್ಸ್ ಒಳಗೆ ಇರಬೇಕು ಅಂತೆಲ್ಲ ಗೊತ್ತಿದೆ ಅಂತ. ಇದು ಭಾರಿ ಬೇಸರದ ವಿಷಯ. ಜೆನ್ಜಿ ಅಂದ ಕೂಡಲೇ ರೂಲ್ಸ್ ಚೇಂಜ್ ಮಾಡಬೇಕು ಅಂತ ಇಲ್ಲ. ನಾವು ಒಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ರೂಲ್ಸ್ ಬೆಂಡ್ ಮಾಡ್ಬೋದು, ರೂಲ್ಸ್ ಬ್ರೇಕ್ ಮಾಡುವಾಗಿಲ್ಲ. ನಮ್ಮ ಉದ್ದೇಶ ಇಷ್ಟೇ. ನೀವು ಆಡಳಿತ ಸಿಬ್ಬಂದಿ ಆಗಿರಲಿ, ಶಿಕ್ಷಕರಿರಲಿ, ಎಲ್ಲರ ಉದ್ದೇಶ ಒಂದೇ. ನಮ್ಮ ಉದ್ದೇಶ ಸಮಾಜ ಒಳ್ಳೆಯದಾಗಲಿ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ. ಆಡಳಿತ ಅಂತ ಬಂದಾಗ ಒಂದು ವಿಷಯ ಬರ್ತದೆ, ನಾನು ರೂಲ್ಸ್ ಪ್ರಕಾರ ಮಾಡ್ತಿದ್ದೇನೆ, ಇದು ಒಳ್ಳೆಯ ರೀತಿಯ ಆಡಳಿತ ಅಂತ ನಾವು ಸರ್ಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಟ್ರಾನ್ಸ್ಪರೆನ್ಸಿ ಬೇಕು, ನಮಗೆ ಉತ್ತರದಾಯಿತ್ವ ಬೇಕು, ಅಂದರೆ ಅಕೌಂಟೆಬಿಲಿಟಿ ಬೇಕು, ನಮಗೆ ದಕ್ಷತೆ ಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯ ಸಂಬಂಧಗಳಲ್ಲಿ ಕೆಲವೊಂದು ಸಲ ಏನಾಗ್ತದೆ, ಕೆಲವರು ಬರ್ತಾರೆ ಭಾರಿ ನೋವನ್ನು ಇಟ್ಕೊಂಡು ಬರ್ತಾರೆ. ಅವರಿಗೆ ನಾವು ರೂಲ್ಸ್ ಬ್ರೇಕ್ ಮಾಡಿ ಏನು ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ. ಆ ರೂಲ್ಸನ್ನು ಉಪಯೋಗಿಸ್ಕೊಂಡು ಅವರಿಗೆ ಹೇಗೆ ಹೆಲ್ಪ್ ಮಾಡುವುದು ಅಂತೇಳಿ ತಿಳ್ಕೊಳ್ಳುವಂಥ ಆ ಲೆವೆಲಿನ ಒಂದು ಆಲೋಚನಾ ಪರತೆ ಎಲ್ಲರಲ್ಲಿ ಇರಬೇಕು ಅಂತ ನಾನು ಆಶಿಸ್ತೇನೆ. ಯಾಕಂದರೆ ಬರೋರೆಲ್ಲ ಎಲ್ಲರೂ ಒಂದೇ ಬ್ಯಾಕ್ಗ್ರೌಂಡಿಂದ ಬಂದಿರೋದಿಲ್ಲ, ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಇವರನ್ನೆಲ್ಲ ಸಂತೋಷಗೊಳಿಸಿ ಕಳಿಸುವುದು, ಎಲ್ಲರನ್ನು ಸಂತೋಷಗೊಳಿಸುವುದು ಕಷ್ಟ. ಆದರೆ ನಮ್ಮ ಸೈಡಿಂದ ಅವರಿಗೆ ಏನು ಹೆಲ್ಪ್ ಬೇಕು ಅದನ್ನು ಮಾಡಿ ಕಳಿಸುವುದು ಅದು ಒಳ್ಳೆಯ ವಿಚಾರ ಅಂತ ನಾವೆಲ್ಲ ತಿಳ್ಕೊಳ್ಬೇಕು. ಮತ್ತು ಮಕ್ಕಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬರ್ತಾರೆ ಇಲ್ಲಿಗೆ. ಕೆಲವು ಸಲ ಮಾರ್ಕ್ಸ್ ಕಾರ್ಡ್ಗೆ ಬರ್ತಾರೆ, ಕೆಲವು ಸಲ ಬೇರೆ ಬೇರೆ ಸರ್ಟಿಫಿಕೇಟ್ಸಿಗೆ ಬರ್ತಾರೆ. ಅವರೆಲ್ಲ ಒಂದು ಉದ್ದೇಶಪೂರ್ವಕವಾಗಿ ಬರ್ತಾರೆ. ಅವರಿಗೆ ನಾವು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಅವರಿಗೂ ಖುಷಿ ಆಗ್ತಾರೆ, 4 ಜನರಲ್ಲಿ ಒಳ್ಳೆಯ ಮಾತುಗಳನ್ನು ಹಾಡ್ತಾರೆ. ಕೆಲವು ಸಲ ಏನಾಗ್ತದೆ, ಈ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ, ಅದು ನಿಯಮವೂ ಇರ್ಬೋದು ಅಥವಾ ಬೇರೆ ಬೇರೆ ರೀಸನ್ಸ್ ಇರ್ಬೋದು, ಇದರಿಂದಾಗಿ ನಮಗೆ ಅವರ ಸಮಸ್ಯೆಗಳಿಗೆ ಅವರಿಗೆ ಬೇಕಾದ ಸಮಯದಲ್ಲಿ ಸ್ಪಂದಿಸಲಿಕ್ಕೆ ಆಗದಿರುವಾಗ ಬೇರೆ ಬೇರೆ ರೀತಿಯ ಕಮೆಂಟ್ಸ್ ಬರ್ತದೆ. ಅದಕ್ಕೆ ನಾವೇನು ಎದೆಗುಂದಬೇಕು ಅಂತಿಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕೆಲವು ಸಲ ಅನಿಸ್ತದೆ ನಮಗೆ ಬೇರೆಯವರ ಸರ್ಟಿಫಿಕೇಟ್ ಯಾಕೆ, ನಾನು ನ್ಯಾಯಬದ್ಧವಾಗಿ ಕೆಲಸ ಮಾಡಿದರೆ ನಮಗೆ ಬೇರೆ ಸರ್ಟಿಫಿಕೇಟ್ ಬೇಡ ಅಂಥೇಳಿ. ಆದ್ರೂ ವಿಶ್ವವಿದ್ಯಾನಿಲಯ ಅಂತ ಹೇಳುವಾಗ, ನಾವೊಂದು ಬ್ಯಾನರ್ ಅಡಿಯಲ್ಲಿ ಕೆಲಸ ಮಾಡುವಾಗ ವಿಶ್ವವಿದ್ಯಾನಿಲಯದ ಯಾವುದೇ ಇಮೇಜಿಗೆ ಧಕ್ಕೆ ಬಾರದಾಗಿ ಕೆಲಸ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ.
ಆಡಳಿತದ ಇಂಪಾರ್ಟೆನ್ಸ್ ಪ್ರತಿ ಕ್ಷಣದಲ್ಲೂ ನಮಗೆ ಎದ್ದು ಕಾಣ್ತದೆ. ಅದಕ್ಕೋಸ್ಕರ ಶೈಕ್ಷಣಿಕ ಕಾರ್ಯಕ್ರಮಗಳೊಟ್ಟಿಗೆ ಆಡಳಿತ ವೈಖರಿ ಹೇಗಿರಬೇಕು ಅಂತ ಹೇಳುವಂಥ ಈ ಒಂದು ಕಾರ್ಯಾಗಾರ ನಿಮಗೆಲ್ಲ ತುಂಬ ಇನ್ಫಾರ್ಮೇಷನ್ ನೀಡಲಿ, ನೀವೆಲ್ಲ ಅದನ್ನು ಉಪಯೋಗಿಸಿಕೊಳ್ಳಿ. ಇನ್ನು ಬರುವ ದಿನಗಳಲ್ಲಿ ಗೊತ್ತಿಲ್ಲ, ನಮಗೆ ಈಗಲೇ AI ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಕೆಲವ್ರದ್ದು ಕೆಲಸ ಕಡಿಮೆ ಆಗಿದೆ. ಗೊತ್ತಿಲ್ಲ ಇನ್ನು ಏನೇನಾಗಬೇಕು ಅಂತ. ಈವನ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಈಗ ಬೇಕಾಗಿಲ್ಲ. ಕರೆಕ್ಟಾಗಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇದ್ದರೆ, ಬೇಸಿಕ್ ಡೊಮೈನ್ ನಾಲೆಜ್ ಇದ್ದರೆ ಕೆಲವೊಂದು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳ ಅಗತ್ಯವೇ ಇರುವುದಿಲ್ಲ. ಕಮಾಂಡ್ ಕೊಡಿ ಎಲ್ಲ ಆಗಿ ಹೋಗ್ತದೆ. ಆಗಿರುವ ಕಾಲದಲ್ಲಿ, ಇನ್ನು ಮುಂದಿನ ಕಾಲದಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ಇದರ ಲಗ್ಗೆ ಇಡ್ಬೋದು. ಮಕ್ಕಳಂತೂ ಈಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಭಾರಿ ಸುಸೂತ್ರವಾಗಿ ಉಪಯೋಗಿಸ್ತಾರೆ. ಅವರ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ನೋಡಿದರೆ ನಿಮ್ಗೆ ಅನಿಸ್ತದೆ ಏನು ಬ್ಯೂಟಿಫುಲ್ ಇಂಗ್ಲೀಷ್. ಎಲ್ಲ ವಿಷಯ ಓದಿದರೆ ಗೊತ್ತಾಗ್ತದೆ ಅವರ ಟೈಟಿಲ್ಗೂ ಅದಕ್ಕೆ ಸ್ವಲ್ಪ ಸಂಬಂಧ ಇರುವುದಿಲ್ಲ ಅಂಥೇಳಿ. ಆದ್ರೂ ಎಲ್ಲ ಇಫೆಕ್ಟಿವ್ ಆಗಿ ಯೂಸ್ ಮಾಡ್ತಾರೆ. ನಿಮಗೊಂದು ಕಂಪ್ಲೇಂಟ್ ಕೊಡುವಾಗ ಕೂಡ ChatGPT ಯೂಸ್ ಮಾಡಿಕೊಂಡು ಕಂಪ್ಲೇಂಟ್ ಕೊಡ್ತಾರೆ. ನಿಮ್ಗೆ ಅನಿಸಿರ್ಬೋದು ನನ್ನ ಸ್ಟೂಡೆಂಟ್ ಇಷ್ಟು ಚೆನ್ನಾಗಿ ಬರಿತಾನ ಅಂತೇಳಿ. ಈಗ ಬರೆಯೋರು ಯಾರಿಲ್ಲ, ಪ್ರಿಂಟ್ ಮಾಡೋದು ಕಂಪ್ಯೂಟರ್, ChatGPT ಯೂಸ್ ಮಾಡ್ಕೊಂಡು ಎಲ್ಲ ಬೇಕಾದನ್ನೆಲ್ಲ ಕೊಡ್ತಾರೆ. ಇವ ಜಸ್ಟ್ ಕಮಾಂಡ್ ಕೊಡ್ತಾನೆ ಅಷ್ಟೇ. ಈಗಿರುವ ಈ ಒಂದು ಪರಿಸ್ಥಿತಿಯಲ್ಲಿ, ಈ ಬದಲಾಗುತ್ತಿರುವ ಸನ್ನಿವೇಶಗಳಲ್ಲಿ ನಾವೆಲ್ಲ ಆಡಳಿತದವರಾಗಲಿ ಶಿಕ್ಷಕರಾಗಲಿ ಈ ಬದಲಾವಣೆಯೊಟ್ಟಿಗೆ ಸಿಂಕ್ರೊನೈಸ್ ಮಾಡಿಕೊಳ್ಬೇಕು. ಚೇಂಜ್ ಆದಾಗೆ ನಾವು ಚೇಂಜ್ ಆಗಬೇಕು. ಅಂದರೆ ಬದಲಾವಣೆ ಎಲ್ಲ ವಿಭಾಗಗಳಲ್ಲಿ ಇರ್ತದೆ, ಎಲ್ಲ ಸ್ತರಗಳಲ್ಲಿ ಇರ್ತದೆ. ನಾವು ಅದಕ್ಕೆ ಸರಿಯಾಗಿ ನಮ್ಮನ್ನು ನಾವು ಚೇಂಜ್ ಮಾಡಿಕೊಳ್ತಾರೆ. ಚೇಂಜ್ ಮಾಡೋದಂದರೆ ನೀವೇನು ರೂಲ್ಸ್ ಬಿಟ್ಟು ಹೋಗಬೇಕು ಅಂತಲ್ಲ, ಆ ಒಂದು ಅದಕ್ಕೆ ಬೇಕಾದಾಗೆ ಮಾಡಿದರೆ ಅದು ಒಳ್ಳೆಯದು. ಸರ್ ಹೇಳಿದರು ಮಾತಾಡುವಾಗ ಟೆಕ್ನಾಲಜಿ ಬಗ್ಗೆ ನನಗೆ ಸ್ವಲ್ಪ ಸೆಕೆಂಡ್ ಥಾಟ್ ಇದೆ ಅಂತೇಳಿ. ನೀವು ನೋಡಿರ್ಬೋದು, ಬೇರೆ ಬೇರೆ ಸೈನ್ಸ್ ಡೆವಲಪ್ ಆಗ್ತಾ ಇದ್ದಾಗೆ ಟೆಕ್ನಾಲಜಿ ಡೆವಲಪ್ ಆಗ್ತದೆ. ಟೆಕ್ನಾಲಜಿ ಡೆವಲಪ್ ಆದ ಕೂಡಲೇ ಬೇರೆ ಬೇರೆ ಗ್ಯಾಜೆಟ್ಸ್ ಬರ್ತದೆ. ಈ ಗ್ಯಾಜೆಟ್ಸ್ ಫಸ್ಟಿಗೆ ಯಾರಿಗೆ ಬರ್ತದೆ? ನೀವು ನೋಡಿರ್ಬೋದು, ನಮ್ಮಲ್ಲಿ ಸ್ಯಾಟಲೈಟ್ ಫೋನ್ ಇಲ್ಲ, ಟೆರರಿಸ್ಟಲ್ಲಿ ಸ್ಯಾಟಲೈಟ್ ಫೋನ್ ಇರ್ತದೆ. ಈ ಸ್ಮಾರ್ಟ್ಫೋನ್ ನಮಗೆ ಬಂದು ಕೆಲವು ವರ್ಷ ಆಗಿದೆ. ಅದಕ್ಕಿಂತ ಮುಂಚೆ ಟೆರರಿಸ್ಟಲ್ಲಿ ಇತ್ತು. ಅಂದರೆ ಯಾರು ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡೋರು ಇರ್ತದೋ ಅವರಿಗೆ ಫಸ್ಟ್ ಈ ಗ್ಯಾಜೆಟ್ಸ್ ಬರ್ತದೆ, ಆಮೇಲೆ ನಮಗೆ ಬರ್ತದೆ. ನಮಗೆ ಬಂದದು ತುಂಬ ವರ್ಷ ಇಲ್ಲೇ ಇದ್ದು ನಾವು ಇದನ್ನು ಸ್ವಲ್ಪ ಎಕ್ಸ್ಪರ್ಟೈಸ್ ಆಗೋ ಟೈಮಲ್ಲಿ ಮತ್ತೊಂದು ಟೆಕ್ನಾಲಜಿ ಬರ್ತದೆ. ಪ್ರತಿಯೊಂದು ಟೆಕ್ನಾಲಜಿಗೂ ಅದರದ್ದೇ ಆದಂಥ ಒಳ್ಳೆಯದು ಕೆಟ್ಟದು ಎಲ್ಲ ಇದೆ. ಬಟ್ ಅದನ್ನು ನಾವು ಯೂಸ್ ಮಾಡುವವರು ಭಾರಿ ಸ್ಮಾರ್ಟಾಗಿ ಯೂಸ್ ಮಾಡ್ಕೊಳ್ಬೇಕು. ಈವನ್ ನಿಮ್ಮ ಸ್ಮಾರ್ಟ್ ಫೋನ್ ಯೂಸ್ ಮಾಡುವಾಗ ಸಹ ನೀವು ತುಂಬ ಸ್ಮಾರ್ಟಾಗಿ ಯೂಸ್ ಮಾಡಿದರೆ, ಫೋನ್ ಮಾತ್ರ ಸ್ಮಾರ್ಟ್ ಆದರೆ ಸಾಲದು, ಉಪಯೋಗ ಮಾಡುವವನು ಸ್ಮಾರ್ಟ್ ಆಗಿರಬೇಕು. ಆಗ ನಿಮಗೆ ಬೇಕಾದ ವಿಷಯವನ್ನು ಬೇಕಾದ ಹಾಗೆ ಬೇಕಾದ ರೀತಿಯಲ್ಲಿ ಮಾಡ್ಬೋದು. ಬದಲಾವಣೆಯೊಟ್ಟಿಗೆ ನಾವು ಕೂಡ ಬದಲಾಗಬೇಕು ಅಂತ ಹೇಳ್ತಾ, ಈ ಕಾರ್ಯಾಗಾರ ಆಯೋಜಿಸಿ ನಿಮ್ಮೆಲ್ಲರನ್ನು ಇಲ್ಲಿ ಕರೆಸಿದಂಥ ಶಿಕ್ಷಕೇತರ ಸಿಬ್ಬಂದಿಗಳ ಸಂಘದವರಿಗೆ ಅಭಿನಂದಿಸುತ್ತಾ, PM ಉಷಾದ ಡೈರೆಕ್ಟರಾದ ಪ್ರೊಫೆಸರ್ ಶೇಖರ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಕರೆದದಕ್ಕೆ ನಿಮಗೆಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸರ್. ವಿಶ್ವವಿದ್ಯಾನಿಲಯದ ವ್ಯವಸ್ಥೆಯಲ್ಲಿ ಶಿಕ್ಷಕೇತರ ಉದ್ಯೋಗಿಗಳ ಪಾತ್ರವು ಪ್ರಮುಖವಾಗಿದೆ. ಬದಲಾವಣೆಯೊಂದಿಗೆ ನಾವು ಕೂಡ ಬದಲಾವಣೆಗೆ ಹೊಂದಿಕೊಳ್ಳಬೇಕೆಂಬ ಮಾತುಗಳನ್ನಾಗಿ ಆಡಿ ಪ್ರೋತ್ಸಾಹ ನೀಡಿದ ಕುಲಸಚಿವರಿಗೆ ಧನ್ಯವಾದಗಳು. ಮುಂದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಮತಿ ತಜ್ನೀಸ್ ಬಾನು ಮೇಡಮ್ ಇವರಿಂದ 2 ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಸರ್, ಇಂದಿನ ಹಾಗೂ ನಮ್ಮ ಮುಖ್ಯ ಅತಿಥಿಗಳಾದ ನಮ್ಮವರೇ ಆದ ಮಾನ್ಯ ಕುಲಸಚಿವರು, PMEBಯ ನಿರ್ದೇಶಕರು, ಅಧಿಕಾರಿಗಳು, ಸಂಪನ್ಮೂಲ ವ್ಯಕ್ತಿಗಳಾದ ಆಡಳಿತ ತಜ್ಞರು, ಶಿಕ್ಷಣ ತಜ್ಞರು ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಶಿಕ್ಷಕೇತರ ಬಂಧುಗಳನ್ನು ಎಲ್ಲರಿಗೂ 2 ದಿನಗಳ ಕಾರ್ಯಾಗಾರಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದ ಶಿಕ್ಷಕೇತರ ಉದ್ಯೋಗಿಗಳ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತ ಹಾಗೂ ವಂದನೆಗಳು. ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ನಮಗೆ ಸಂಪೂರ್ಣ ಮಾರ್ಗದರ್ಶನವನ್ನು ನೀಡಿದಂಥ ಗೌರವಾನ್ವಿತ ಕುಲಪತಿಗಳ ಇವತ್ತು ಅನುಭವಿಸಿದೆ. ಅವರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಯೋಜಿಸಲು ಸಂಪೂರ್ಣ ಸಹಕಾರವನ್ನು ನೀಡಿದಂಥ ನಮ್ಮ ಕುಲಸಚಿವರು ಹಾಗೂ PMEBಯ ನಿರ್ದೇಶಕರಾಗಿರುವ ಶೇಖರ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಹೇಳಲು ಬಯಸುತ್ತೇನೆ.
ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ ಯೋಜನೆಯಡಿ ಮಂಗಳೂರು ವಿಶ್ವವಿದ್ಯಾನಿಲಯಗಳ ಆಡಳಿತ ಹಾಗೂ ಶೈಕ್ಷಣಿಕ ಸುಧಾರಣೆ ಎಂಬ ವಿಷಯದ ಕುರಿತು 2 ದಿನಗಳ ಕಾರ್ಯಾಗಾರವನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಶಿಕ್ಷಕೇತರ ಉದ್ಯೋಗಿಗಳ ಸಂಘದ ಜಂಟಿ ಆಶ್ರಯದಲ್ಲಿ ಆಯೋಜಿಸಲು ಅವಕಾಶವನ್ನು ಕಲ್ಪಿಸಿರುವುದು ಶಿಕ್ಷಕೇತರ ಉದ್ಯೋಗಿಗಳಿಗೆ ಹೆಮ್ಮೆಯ ವಿಷಯವಾಗಿದೆ. ಈ ಕಾರ್ಯಾಗಾರವನ್ನು ನಮ್ಮ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಸರ್ ಪ್ರೊಫೆಸರ್ ಚಿನ್ನಪ್ಪ ಸರ್ ಅವರು ಉದ್ಘಾಟಿಸಿರುವುದು ಅದು ನಮಗೆ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಇವರು ನಮ್ಮವರೇ. ನಮ್ಮ ವಿಶ್ವವಿದ್ಯಾನಿಲಯವನ್ನು ಬೆಳೆಸಿ ಕಟ್ಟುವಲ್ಲಿ ತಮ್ಮ ವಿಚಾರಧಾರೆಗಳನ್ನು ತಮ್ಮ ಶ್ರಮವನ್ನು ವಹಿಸಿದಂಥ ಒಂದು ಪ್ರಾಧ್ಯಾಪಕರು ಇನ್ನೂ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಇದ್ದಾರೆ. ನಮಗೆ ಇವರು ಸಂಪನ್ಮೂಲ ವ್ಯಕ್ತಿಯೂ ಆಗಿರುತ್ತಾರೆ. ಇವರಿಗೆ ಇನ್ನೊಮ್ಮೆ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಸರ್. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ನೀಡುವಂತಹ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮನ್ನಣೆಯನ್ನು ಪಡೆಯುವಂತಹ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವುದು ನಮ್ಮ ವಿಶ್ವವಿದ್ಯಾನಿಲಯದ ಜವಾಬ್ದಾರಿಯಾಗಿದೆ. ಯಾಕಂದರೆ ಇಂದಿನ ಪ್ರಜೆಗಳೇ ಮುಂದಿನ ಜನಾಂಗ. ನಾವು ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಯಾವ ರೀತಿಯಲ್ಲಿ ನಿರೂಪಿಸಿಕೊಡ್ತೇವೆ, ಅದೇ ರೀತಿ ನಮ್ಮ ದೇಶದ ಭವಿಷ್ಯವು ನಿರೂಪಣೆಯಾಗುತ್ತದೆ. ಪ್ರಜ್ಞಾವಂತ ವಿದ್ಯಾರ್ಥಿಗಳನ್ನು ದೇಶಕ್ಕೆ ಅರ್ಪಿಸುವುದು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಧ್ಯೇಯ ಎಂದು ನಾನು ಭಾವಿಸುತ್ತೇನೆ. ಇದಕ್ಕಾಗಿ ಹಲವಾರು ಆಯಾಮಗಳಲ್ಲಿ ಶಿಕ್ಷಣದ ಸುಧಾರಣೆಯನ್ನು ತರಬೇಕಾಗಿರುತ್ತದೆ. ಇದಕ್ಕೆ ಪೂರಕ ಎನ್ನುವಂತೆ ಕಾನೂನಿನ ನಿಯಮಗಳ, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿರುವ ಸ್ಟ್ಯಾಚ್ಯೂಟು, ರೆಗ್ಯುಲೇಷನ್, ಇನ್ನೇನು ನಿಯಮಗಳ ಚೌಕಟ್ಟಿನಲ್ಲಿ ಹೊಣೆಗಾರಿಕೆಯೊಂದಿಗೆ ಆಡಳಿತದಲ್ಲೂ ಸುಧಾರಣೆಯನ್ನು ತರಬೇಕಾಗಿದೆ. ಆರ್ಥಿಕ ಬಿಕ್ಕಟ್ಟು, ಸಿಬ್ಬಂದಿ ಕೊರತೆ, ಇನ್ನೂ ಹಲವಾರು ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಿರುವ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಜವಾಬ್ದಾರಿ ಹಾಗೂ ಪರಿಣಾಮಕಾರಿ ಆಡಳಿತವನ್ನು ನಡೆಸಬೇಕಾಗಿರುತ್ತದೆ. ನಮಗೆ ಈಗ ಗೊತ್ತಿದೆ, ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಇಳಿಮುಖ. ಇದಕ್ಕೆ ಕಾರಣಗಳು ಹಲವು ಇದೆ. ಆದರೆ ಅವರನ್ನು ನಾವು ನಮ್ಮ ಭವಿಷ್ಯ, ನಮ್ಮ ವಿಶ್ವವಿದ್ಯಾಲಯದ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದ ಅವರನ್ನು ನಾವು ಚೆನ್ನಾಗಿ ನಮ್ಮ ಶಿಕ್ಷಣವನ್ನು ನೀಡಬೇಕು. ಅದಕ್ಕಾಗಿ ಬರೀ ಶೈಕ್ಷಣಿಕವಾಗಿ ಮಾತ್ರ ಅಲ್ಲ, ಆಡಳಿತದಲ್ಲಿಯೂ ಅವರಿಗೆ ಪರಿಣಾಮ ಬೀರುವಂತಹ ಒಂದು ಸುಧಾರಣೆಯನ್ನು ತರಬೇಕೆಂದು ಭಾವಿಸುತ್ತೇನೆ. ಪಾರದರ್ಶಕ ಹಾಗೂ ತ್ವರಿತ ಆಡಳಿತ ನಿರ್ವಹಣೆಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾವು ಈ ಆಡಳಿತ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದೇವೆ. ಈಗ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಅಥವಾ ಯಾವುದೇ ವಿಶ್ವವಿದ್ಯಾನಿಲಯದ ಬೆಳವಣಿಗೆ ಆಗಬೇಕಾದರೆ ಅದರಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಶಿಕ್ಷಕೇತರ ಬಂಧುಗಳು ಎಲ್ಲರ ನಡುವಿನ ಸಂಬಂಧವು ಮುಖ್ಯವಾಗಿರುತ್ತದೆ. ಇಂದಿನ ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳ ಆಡಳಿತ ಮತ್ತು ಶೈಕ್ಷಣಿಕ ಸುಧಾರಣೆಗಳ ಕುರಿತು ವಿವಿಧ ವಿಷಯಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವಿಚಾರಧಾರೆಗಳನ್ನು ಯಶಸ್ವಿ ಸಾಧನೆಯತ್ತ ಸಾಗುವಲ್ಲಿ ಮಾಹಿತಿ, ಮಾರ್ಗದರ್ಶನವನ್ನು ನೀಡಲಿರುವರು. ಯಾಕಂದರೆ ಈ ಮಾರ್ಗದರ್ಶನವನ್ನು ನಾವು ನಿಜವಾಗಿಯೂ ಪಾಲಿಸಬೇಕಾಗ್ತದೆ. ಯಾಕಂದರೆ ನಮ್ಮ ವಿಶ್ವವಿದ್ಯಾನಿಲಯವನ್ನು ಮುಂದಿನ ದಿನಗಳಲ್ಲಿ ಉಳಿಸುವುದು ಅನಿವಾರ್ಯವಾಗಿದೆ. ಎಲ್ಲ ಶಿಕ್ಷಕೇತರ ಸಿಬ್ಬಂದಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿ ತಮ್ಮ ಮನಸ್ಸಿನಲ್ಲಿಯ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ, ಸವಾಲುಗಳನ್ನು ಹೇಗೆ ಎದುರಿಸುವುದು, ಆಡಳಿತ ವ್ಯವಸ್ಥೆಯಲ್ಲಿ ಸಿಬ್ಬಂದಿಗಳ ಮಹತ್ವವೇನು ಎಂಬಿತ್ಯಾದಿ ವಿಷಯಗಳ ಬಗ್ಗೆ ವಿಮರ್ಶಿಸಿಕೊಳ್ಳಬಹುದಾಗಿದೆ. ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರನ್ನೂ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಾಗಾರವು ಕೇವಲ ವಿಚಾರ ವಿನಿಮಯದ, ತಮ್ಮ ಅನಿಸಿಕೆಗಳನ್ನು ನಿವೇದಿಸುವಂತಹ ವೇದಿಕೆಯಾಗದೆ ಕಾರ್ಯರೂಪಕ್ಕೆ ತರಬಹುದಾದ ಹೊಸ ಆಲೋಚನೆಗಳ ವೇದಿಕೆಯಾಗಲಿ. ಮುಂದೆ ನಮ್ಮ ಹಿಂದೆ ಇದ್ದ ನಮ್ಮ ರಾಜ ವೈಭವದ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಮೆರುಗು ಪುನಃ ಮರುಕಳಿಸಲಿ ಎಂದು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ಲರೂ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಈ ಕಾರ್ಯಾಗಾರದ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ. ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಗಗನೆತ್ತರಕ್ಕೆ
ಅದರ ಮಹತ್ವವನ್ನು ವಿಶ್ವಕ್ಕೆ ಸಾರುವಲ್ಲಿ ತಮ್ಮೆಲ್ಲರ ಪ್ರಯತ್ನವೂ ಇರಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ತಮ್ಮ ಪ್ರೋತ್ಸಾಹದಾಯಕ ಮಾತುಗಳಿಗೆ ಧನ್ಯವಾದಗಳು ಮೇಡಮ್. ಇಂದಿನ ಈ ಕಾರ್ಯಾಗಾರದಲ್ಲಿ ತಲಾ 1.5 ಗಂಟೆಯ 3 ಸೆಷನ್ಗಳು ನಡೆಯಲಿವೆ. ನಾವು ಈ ಕಾರ್ಯಾಗಾರದಲ್ಲಿ ಕುತೂಹಲವನ್ನು ಅಳವಡಿಸಿಕೊಳ್ಳೋಣ, ಅರ್ಥಪೂರ್ಣ ಸಂವಾದದಲ್ಲಿ ತೊಡಗಿಸಿಕೊಳ್ಳೋಣ ಮತ್ತು ಒಟ್ಟಾಗಿ ಬೆಳೆಯಲು ಈ ಅವಕಾಶವನ್ನು ಪಡಿಸಿಕೊಳ್ಳೋಣ. ಮುಂದಿನ ಸೆಷನ್ಗಳು ಇಲ್ಲಿ ಉಪಸ್ಥಿತರಿರುವ ಪ್ರತಿಯೊಬ್ಬರಿಗೂ ಸಂವಾದ ಮತ್ತು ಸ್ಫೂರ್ತಿಯಿಂದ ತುಂಬಿರಲಿ. ಮುಂದಿನ ಸೆಷನ್ಗಳಲ್ಲಿ ನಾವು ಪ್ರಶ್ನಿಸೋಣ, ಅನ್ವೇಷಿಸೋಣ ಮತ್ತು ಎಲ್ಲವನ್ನೂ ಮೀರಿ ಹೊಸ ವಿಚಾರಗಳೊಂದಿಗೆ ಹಿಂದಿರುಗೋಣ. ಎಲ್ಲರಿಗೂ ಶುಭವಾಗಲಿ. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ನಮ್ಮ ಉಪಕುಲ ಸಚಿವರಾದ ಶ್ರೀಮತಿ ಲಲಿತಾ ಮೇಡಮ್ ಅವರು ಎಲ್ಲರಿಗೂ ಹೃದಯಪೂರ್ವಕವಾಗಿ ವಂದನಾರ್ಪಣೆಯನ್ನು ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯ ಶಿಕ್ಷಕೇತರ ಉದ್ಯೋಗಿಗಳ ಸಂಘದ ಜಂಟಿ ಆಶ್ರಯದಲ್ಲಿ PM ಉಷಾ ಅದರ ಸಹಭಾಗಿತ್ವದಲ್ಲಿ ಇವತ್ತು ಮತ್ತು ನಾಳೆ ಅಂದರೆ 19 ಮತ್ತು 20 ಒಂದು ವಿಶ್ವವಿದ್ಯಾನಿಲಯಗಳ ಆಡಳಿತ ಮತ್ತು ಶೈಕ್ಷಣಿಕ ಸುಧಾರಣೆ ಎಂಬ ಕಾರ್ಯಾಗಾರ ನಡೀತಾ ಇದೆ. ಈ ಕಾರ್ಯಾಗಾರ ನಮಗೆ ತುಂಬ ಅವಶ್ಯವಾಗಿದೆ ಅಂತ ಹೇಳ್ತೇನೆ. ನಮ್ಮ ಭಾನು ಮೇಡಮ್ ಮಾತಾಡುವಾಗ ನಮ್ಮ ವಿಶ್ವವಿದ್ಯಾನಿಲಯದ ಎಂಥ ಗ್ಲೋರಿ ಅಂತ ಇನ್ನೊಂದು ಸಲ ಬರಲಿ ನಾವು ಅಂತೇಳಿ ಹೇಳಿದರು. ಈಗ ನಾವು ಅದರ ಕಡೆ ನಡೀತಾ ಇದ್ದೇವೆ. ಇನ್ನಷ್ಟು ನಮಗಿಂತ ತರಬೇತಿಗಳು ಮತ್ತು ಅಪರ್ಚುನಿಟಿಗಳು ನಮ್ಮಲ್ಲಿ ಬದಲಾವಣೆ ಕಂಡಾಗ ಖಂಡಿತ ನಾವು ವಿಶ್ವವಿದ್ಯಾನಿಲಯ ನಾವು 2020ಯಲ್ಲಿದ್ದ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ. ನಾವೆಲ್ಲ ಅದರ ಬಗ್ಗೆ ಶ್ರಮಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈ ಕಾರ್ಯಾಗಾರದ ಕಾರಣಕರ್ತರಾದ ನಮ್ಮ ಮಾನ್ಯ ಕುಲಪತಿಯವರು ಇವತ್ತು ಅನಿವಾರ್ಯ ಕಾರಣದಿಂದ ಬರ್ತಾ ಇಲ್ಲ. ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಹಾಗೂ ಶಿಕ್ಷಕೇತರ ಉದ್ಯೋಗಿಗಳ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಮತ್ತು ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ಶ್ರೀಮತಿ ತಜ್ನೀಸ್ ಬಾನು ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಮತ್ತು ನಮ್ಮದೇ ಕನ್ನಡ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ನಿವೃತ್ತ ಪ್ರಾಧ್ಯಾಪಕರು ಚಿನ್ನಪ್ಪಗೌಡ ಸರ್ ಅವರು ಇವತ್ತು ಉದ್ಘಾಟಕರಾಗಿ ಬಂದಿದ್ದಾರೆ. ಅವರು ಮತ್ತು ಅನೇಕ ಹಿತನುಡಿಗಳನ್ನು ನಮಗೆ ಹೇಳಿದ್ದಾರೆ. ಅವರ ಮಾತುಗಳನ್ನು ನಾವು ಪಾಲಿಸೋಣ. ಇನ್ನೂ ಅವರೊಂದು ಟಾಕ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದರ ನಂತರ ಅದಕ್ಕೆ ನಾವೆಲ್ಲ ತುಂಬ ಆತುರರಾಗಿ ಕಾಯ್ತಾ ಇದ್ದೇವೆ. ಅವರಿಗೂ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ಶಿಕ್ಷಕೇತರ ಉದ್ಯೋಗಿಗಳ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅತಿಥಿಗಳಾದ ಕುಲಸಚಿವರಿದ್ದಾರೆ. ಅವರು ಇವತ್ತು ನಮಗೆ 2 ದಿವಸ ಈ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅನುಮತಿ ನೀಡಿದ್ದಾರೆ. ಎಲ್ಲರೂ ಅವರ ಫೈಲಿಂದ ಬ್ರೇಕ್ ತಗೊಂಡು 2 ದಿವಸ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಅಂತ ಹೇಳ್ತಾ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಶಿಕ್ಷಕೇತರ ಉದ್ಯೋಗಿಗಳ ಸಂಘದ ಪರವಾಗಿ ಮತ್ತು ವಿಶ್ವವಿದ್ಯಾಲಯದ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಅನೇಕ ತಯಾರಿಗಳನ್ನು ಮಾಡಿ ಸಕ್ರಿಯ ಸದಸ್ಯರಾದ ಇನ್ನು ನೆಕ್ಸ್ಟ್ ಮೀಟಿಂಗ್ನ ನಮ್ಮ ಅಧ್ಯಕ್ಷರಾಗುವಂಥ ಚಂದ್ರಶೇಖರ್ MB ಇದ್ದಾರೆ. ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು PME ಬೋರ್ಡ್ನ ಡೈರೆಕ್ಟರ್ ಮತ್ತು ಅವರ ಸಿಬ್ಬಂದಿಗಳು ಇದಕ್ಕೆ ತುಂಬ ಇದರ ಹಿಂದೆ ಕೆಲಸ ಮಾಡಿದ್ದಾರೆ. ಅವರಿಲ್ಲದಿದ್ದರೆ ಈ ಕಾರ್ಯಕ್ರಮ ಸಾಧ್ಯನೇ ಆಗ್ತಿರಲಿಲ್ಲ. ಅನೇಕ ಅದರ ಹಿಂದಿನ ಪೂರ್ವ ತಯಾರಿಗಳನ್ನು ಮಾಡಿದ್ದಾರೆ. ಅವರಿಗೂ ಉದ್ಯೋಗಿಗಳ ಸಂಘದ ಪರವಾಗಿ ಮತ್ತು ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಇದ್ದಾರೆ. ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹಣಕಾಸು ಅಧಿಕಾರಿಯವರು ಈ PME ಬೋರ್ಡ್ದು ಗ್ರ್ಯಾಂಟ್ ರಿಲೀಸ್ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು ಸ್ಟಾರ್ಟಿಂಗಲ್ಲಿ. ಅದನ್ನು ಖಜಾನೆಯಲ್ಲಿ ಮತ್ತು ಗೌರ್ಮೆಂಟ್ ಲೆವೆಲಲ್ಲಿ ಅವರೇ ಖುದ್ದಾಗಿ ಅನೇಕ ಪ್ರಯತ್ನ ಪಟ್ಟು ಇವತ್ತು ನಮಗೆ ಅದಕ್ಕೊಂದು ಚಾಲನೆ ನೀಡಿರ್ತಾರೆ. ಅವರಷ್ಟು ಪ್ರಯತ್ನ ಪಡೆದಿದ್ದರೆ ಖಂಡಿತ ನಮಗೆ ಆ ಗ್ರ್ಯಾಂಟ್ ರಿಲೀಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ಶಿಕ್ಷಕರ ಉದ್ಯೋಗದ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಮತ್ತು ಎಲ್ಲ ಪ್ರಾಧ್ಯಾಪಕ ವರ್ಗದವರು ಬಂದಿದ್ದಾರೆ ಮತ್ತು ನಿವೃತ್ತ ಸಿಬ್ಬಂದಿಗಳಿದ್ದಾರೆ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳಿದ್ದಾರೆ ಮತ್ತು ಸದಸ್ಯರಿದ್ದಾರೆ ಮತ್ತು ಅವರ ಫ್ಯಾಮಿಲಿಯವರಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದನ ಹೇಳುತ್ತಾ ನಾನು ಧನ್ಯವಾದಗಳನ್ನು ಮುಗಿಸ್ತಾ ಇದ್ದೇನೆ. 2 ದಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ವಂದನೆಗಳು.